ಪಾಪ ಮತ್ತು ಸಿದ್ಧಾಂತ ಪ್ರವೇಶಕ ಭಾಗ 3 ಅದರಲ್ಲಿರುವ ಬ ಭಾಗದಲ್ಲಿರುವ ಪಾಠ 2 ನೋಡ್ತಾ ಇದ್ದೀವಿ. ಅದರ ಹೆಸರು ಪುಣ್ಯ ಮತ್ತು ಪಾಪ. ಪುಣ್ಯ ಅಂದ್ರೆ ಏನು, ಪಾಪ ಅಂದ್ರೆ ಏನು, ಪುಣ್ಯದ ಕಾರಣ, ಪುಣ್ಯ ಬಂದಾಗಲಿಕ್ಕೆ ಕಾರಣ ಏನು, ಪಾಪ ಬಂದಾಗಲಿಕ್ಕೆ ಕಾರಣ ಏನು, ಮತ್ತು ಪುಣ್ಯದಲ್ಲಿ ಎಷ್ಟು ಭೇದಗಳಿವೆ, ಪುಣ್ಯ ಮತ್ತು ಪಾಪದ ಫಲ ಎಷ್ಟು ಅನ್ನೋದನ್ನ ನಾವು ಈ ಪಾಠದಲ್ಲಿ ನೋಡ್ಬೋದು. ಪುಣ್ಯ ಮೊದಲು ನಾವು ಈಗಾಗಲೇ ಒಂದು ಸ್ವಲ್ಪ ಇದು ಶುರು ಮಾಡಿದ್ದು, ಆದ್ರೂ ಇಲ್ಲಿ ಮತ್ತೊಮ್ಮೆ ನಾವು ಸ್ಟಾರ್ಟ್ ಮಾಡೋಣ. ಪ್ರಾಣಿಗಳ ಈ ಜೀವನ ರೂಪಿ ನದಿಗೆ ಪುಣ್ಯ ಮತ್ತು ಪಾಪವೆಂದು 2 ದಡಗಳಿವೆ. ಅಂದ್ರೆ ಒಂದು ನದಿಗೆ ಯಾವ ರೀತಿ ಇಲ್ಲದ್ರೆ 2 ದಡಗಳು ಇರ್ತವೆ, ಅದೇ ರೀತಿ ಇಲ್ಲದ್ರೆ ನಮ್ಮ ಜೀವನಕ್ಕೂ 2 ದಡಗಳಿದಾವೆ. ಅದರಲ್ಲಿ ಒಂದು ಪುಣ್ಯ ಮತ್ತು ಇನ್ನೊಂದು ಪಾಪ ಅಂತ ಹೇಳಿ. ಎಲ್ಲಿಯವರೆಗೆ ಜೀವನ ನದಿ ಈ 2 ದಡಗಳ ನಡುವೆ ಈಜಾಡುತ್ತಲೇ ಇರುತ್ತದೋ ಅಲ್ಲಿಯವರೆಗೆ ಸಂಸಾರವಿದೆ. ಎಷ್ಟು ತನಕ ನಾವು ಈ ನದಿ ದಡ ಇರ್ತಾವು ಅಲ್ಲಿವರೆಗೆ ನಾವು ಸಂಸಾರದಲ್ಲಿ ಇರ್ತೀವಿ. ಅಂದ್ರೆ ಪುಣ್ಯ ಮತ್ತು ಪಾಪ 2 ಯಾವಾಗ ನಮ್ಮ ಹತ್ರ ಇರ್ತಾವಲ್ಲ, ಯಾವಾಗ ನಮ್ಮ ಹತ್ರ ಪುಣ್ಯ ಮತ್ತು ಪಾಪ ಇವೆರಡೂ ಇವೆ, ಆ ಟೈಮ್ದಲ್ಲಿ ನಾವು ಸಂಸಾರದಲ್ಲೇ ಇರುತ್ತೇವೆ. ಪುಣ್ಯ ಮತ್ತು ಪಾಪದಿಂದ ಯಾವಾಗ ಮೇಲೆ ಹೇಳ್ತೇವಲ್ಲ ಅವಾಗ ನಾವು ಮುಕ್ತ ಜೀವಿ ಅಂತ ಹೇಳಿ ಹೇಳ್ಕೋತೀವಿ. ಯಾವಾಗ ಇದರಿಂದ ಮೇಲೆ ಹೇಳುವನು ಆವಾಗ ಮುಕ್ತನೆನಿಸುವನು. ಮುಕ್ತನಾಗಲು ಪುಣ್ಯ ಪಾಪಗಳೇ ಅತಿ ದೊಡ್ಡ ಸಾಧಕ ಮತ್ತು ಬಾಧಕಗಳಾಗಿವೆ. ಇಲ್ಲೇನು ಹೇಳ್ತಾರೆ, ಮುಕ್ತ ಆಗಬೇಕಾದ್ರೆ ಪುಣ್ಯ ಮತ್ತು ಪಾಪ ಇವು 2 ಸಾಧಕನೂ ಇದಾವು ಮತ್ತು ಬಾಧಕನೂ ಇದಾವ ಅಂತ ಹೇಳ್ತಾರೆ. ಯಾವ ರೀತಿ ಸಾಧಕ ಇದಾವು, ಯಾವ್ದು ಇತರ ಸಾಧಕ ಯಾವ್ದ, ಪುಣ್ಯ ಇದು ಸಾಧಕ ಇದೆ, ಪಾಪ ಇದು ಬಾಧಕ ಇದೆ. ಪುಣ್ಯ ಯಾವ ರೀತಿ ಸಾಧಕ ಇದೆ, ಎಲ್ಲಿವರೆಗೆ ನಾವು ಪುಣ್ಯ ಕರ್ಮವನ್ನು ಕಟ್ಟಿಕೊಳ್ಳೋದಿಲ್ಲ. ಪುಣ್ಯ ಕರ್ಮದಲ್ಲಿ ನಾವು ಕರ್ಮದಲ್ಲಿ ನೋಡ್ಬೋದು, ಅದರಲ್ಲಿರುವ ಪುಣ್ಯ ಕರ್ಮಗಳು ಎಷ್ಟಿವೆ ಅಲ್ಲ ಅವೆಲ್ಲ ಕಟ್ಟಿಕೊಳ್ಳಬೇಕು. ಇಲ್ಲಾದ್ರೆ ನಮಗೆ ಜೈನ ಧರ್ಮದಲ್ಲಿ ಹುಟ್ಟಬೇಕು, ಆಮೇಲೆ ವಜ್ರಋಷಭನ ಅರಸವನ್ನು ಪಡೆದುಕೊಳ್ಬೇಕು, ಆಮೇಲೆ ಪುರುಷ ಶರೀರವನ್ನು ಪಡೆದುಕೊಳ್ಬೇಕು. ಮೋಕ್ಷಕ್ಕೆ ಹೋಗ್ಲಿಕ್ಕೆ ಯಾವ್ಯಾವ ಕಾರಣಗಳು ಶುಭ ಪುಣ್ಯಗಳಿವೆ ಅವನ್ನೆಲ್ಲ ನಾವು ಕಟ್ಕೊಳ್ಬೇಕು. ನಾವು ಕರ್ಮಭೂಮಿಯಲ್ಲಿ ಜನಿಸ್ಬೇಕು. ಮೊದಲನೇದಾಗಿ ಕರ್ಮಭೂಮಿಯಲ್ಲಿ ಜನಿಸ್ಬೇಕು. ಕರ್ಮಭೂಮಿಯಲ್ಲಿ ಜನಿಸಿದ ಕೂಡಲೇನು ನಾವು ಸೌಜ್ಞಿ ಪಂಚೇಂದ್ರಿಯ ಜೀವಾಗಿ ಜನ್ಮ ತಾಳ್ಬೇಕು. ಅದರಲ್ಲಿಯೂ ಮನುಷ್ಯನಾಗಿ ಜನ್ಮ ತಾಳ್ಬೇಕು. ಮನುಷ್ಯನಾಗಿ ಅದರಲ್ಲಿಯೂ ಕೂಡ ನಮಗೆ ಪುರುಷ ಪ್ರಕೃತಿಯನ್ನ ವೇದವನ್ನ ಕಟ್ಕೊಳ್ಬೇಕು. ಪುರುಷ ವೇದ ಯಾವಾಗ ನಾವು ಪುರುಷ ಪರ್ಯಾಯದಲ್ಲಿ ಜನ್ಮ ತಾಳ್ಬೇಕು. ಪುರುಷ ವೇದವನ್ನ ಯಾವಾಗ ಕಟ್ಕೊಳ್ತೇವಿಲ್ಲ ಅವಾಗಿಲ್ಲಾದ್ರೆ ನಮಗೇನಾಗುತ್ತೆ, ಪುರುಷ ಪರ್ಯಾಯದಲ್ಲಿ ಜನ್ಮ ತಾಳ್ಬೇಕು. ಅದರಲ್ಲಿಯೂ ಕೂಡ ನಮಗೆ ವಜ್ರಋಷಭನ ಆರಚ ಅಂದ್ರ ಅತಿ ಗಟ್ಟಿಯಾದ ಎಲುಬಿನ ಶಕ್ತಿ ನಮ್ಮಲ್ಲಿ ಇರಬೇಕು. ಅಂತ ಶಕ್ತಿಗಳನ್ನು ನಾವು ಪಡಿಕೊಳ್ಳಲಿಕ್ಕೆ ಪುಣ್ಯದ ಕರ್ಮಗಳೇ ನಮಗೆ ಸಾಧಕಗಳಾಗಿವೆ. ಬಾಧಕ ಅಂದ್ರೆ ಪಾಪ ಕರ್ಮಗಳು ಏನಿದಾವಲ್ಲ ಇವೆಲ್ಲ ಸಂಸಾರದಲ್ಲಿ ಅಂದ್ರೆ ನೀಚಗತಿಯಲ್ಲಿ ಜನ್ಮ ತಾಳೋದು, ಆಮೇಲೆ ಕೆಟ್ಟ ಕರ್ಮಗಳನ್ನ ಮಾಡೋದು, ಪಾಪ ಕರ್ಮಗಳನ್ನ ಮಾಡೋದು, ಇವೆಲ್ಲ ಕೂಡ ಬಾಧಕಗಳಾಗಿವೆ. ಈ ಬಾಧಕದಿಂದ ನಮಗೆ ಮೇಲೆ ಹೇಳ್ಬೇಕಂದ್ರೆ ಸಾಧಕಗಳು ನಮಗೆ ಸಹಾಯಕವಾಗಿವೆ. ಈ ಸಾಧಕ ಅಂದ್ರೆ ನಮಗೆ ಸಾಧ್ಯ ಮಾಡ್ಲಿಕ್ಕೆ ಅಂದ್ರೆ ಪುಣ್ಯವನ್ನ ಸಾಧಿಸಿಕೊಳ್ಳಲಿಕ್ಕೆ ಯಾವ್ದಂದ್ರೆ
ಪುಣ್ಯ ಸಾಧಿಸ್ಕೊಳ್ಬೇಕಂದ್ರೆ ಅಂದ್ರೆ ಮನುಷ್ಯಗತಿಯಿಂದ ನಾವು ಮುಕ್ತನಾಗಬೇಕಾದ್ರೆ ಮುಕ್ತ ಜೀವಿ ಆಗಬೇಕಾದ್ರೆ ಅದಕ್ಕೆ ನಮಗೆ ಪುಣ್ಯ ಕರ್ಮಗಳು ಮಾತ್ರ ಸಹಾಯಕವಾಗಿವೆ. ಅದಕ್ಕಾಗಿ ನಾವು ಪುಣ್ಯ ಕರ್ಮವನ್ನು ಯಾವಾಗಲೂ ಮಾಡ್ತಾ ಇರಬೇಕು. ಇದರ ಬಗ್ಗೆ ಹರಡಿರುವ ಅನೇಕ ಭ್ರಾಂತಿಗಳ ನಿವಾರಣೆಗೋಸ್ಕರ ಇವುಗಳ ಸ್ವರೂಪವನ್ನು ತಿಳಿಯೋಣ. ಇತರ ಸಲುವಾಗಿಲ್ಲಾದ್ರೆ ಕೆಲವೊಂದು ಪಂಥದಲ್ಲಿ ಈ ರೀತಿ ಕೂಡ ಇದೆ. ಅಂದ್ರೆ ಜೈನ ಧರ್ಮದಲ್ಲಿ ಅನೇಕ ಪಂಗಡಗಳಿವೆಲ್ಲ, ಆ ಪಂಗಡಗಳಲ್ಲಿ ನಾವು ನೋಡ್ಬೋದು. ಕೆಲವೊಂದು ಪಂಗಡದಲ್ಲಿ ಹಿಂಗಿದೆ, ಕೇವಲ ಈ ಪುಣ್ಯ ಕರ್ಮಗಳನ್ನ ನಾವು ಮಾಡ್ತಾ ಕೂತ್ರೆ ನಮಗೆ ಯಾವುದೇ ರೀತಿಯ ಪುಣ್ಯ ಕರ್ಮಗಳೇ ನಮಗೆ ಬಂದಾಗುತ್ತವೆ ಮತ್ತು ನಾವು ಈ ಸಂಸಾರದಲ್ಲೇ ತಿರುಗಾಡಬೇಕಾಗತ್ತೆ ಅಂಥೇಳಿ ಈ ರೀತಿನೂ ಕೂಡ ಕೆಲವೊಂದು ಪಂಗಡಗಳಿವೆ. ಆ ಪಂಗಡದಿಂದನೂ ನಾವು ದೂರವಾಗಬೇಕು. ಆ ದೂರವಾಗಬೇಕಂದ್ರೆ ನಮಗೆ ಏನು ಮಾಡಬೇಕು? ಈ ಪುಣ್ಯದ ಸ್ವರೂಪವನ್ನ ನಾವು ಪುಣ್ಯ ಸ್ವರೂಪ ಏನು, ಪಾಪ ಸ್ವರೂಪ ಏನು, ಅದ್ರ ಪುಣ್ಯ ಬಂದ ಆಗ್ಲಿಕ್ಕೆ ಕಾರಣ ಏನು, ಅದನ್ನು ನಾವು ತಿಳಿದುಕೊಳ್ಳೋಣ ಈ ಕ್ಲಾಸ್ನಲ್ಲಿ. ಪುಣ್ಯದ ಸ್ವರೂಪ. ಕಷಾಯದ ಮಂದತೆಯಿಂದ ಕೂಡಿರುವ ಶುಭ ಪರಿಣಾಮಗಳನ್ನು ಪುಣ್ಯವೆಂದು ಹೇಳ್ತೇವೆ. ಕಷಾಯದ ಮಂದತೆ. ಕಷಾಯಗಳು ಎಷ್ಟಿವೆ? 4 ಇವೆ. ಯಾವ್ಯಾವು? ಕ್ರೋಧ, ಮಾನ, ಮಾಯ ಮತ್ತು ಲೋಭ. ಈ 4 ಏನ್ ಕಷಾಯಗಳಿವೆ? ಈ ಕಷಾಯಗಳದ ಮಂದತೆ, ಕಷಾಯಗಳ ಮಂದಿ ಇದ್ದ ನಂತರ ನಮಗೇನಾಗ್ತೈತಿ? ಶುಭ ಪರಿಣಾಮಗಳಾಗ್ತವೆ. ಕಷಾಯಗಳು ಮಂದಿ ಯಾವಾಗ ಆಗ್ತಾವಲ್ಲ ಅವಾಗೆ ನಮಗೆ ಶುಭ ಪರಿಣಾಮಗಳು ಆಗ್ತವೆ. ಆ ಶುಭ ಪರಿಣಾಮದಿಂದ ಏನಾಗುತ್ತೆ? ಅದನ್ನ ನಾವು ಪುಣ್ಯ ಅಂತ ಹೇಳಿ ಹೇಳ್ತೀವಿ. ಅಥವಾ ಯಾವುದು ಆತ್ಮವನ್ನು ಪವಿತ್ರಗೊಳಿಸ್ತದೋ ಅದೇ ಪುಣ್ಯವಾಗಿದೆ. ನಮ್ಮ ಆತ್ಮನ್ನ ಯಾವುದು ಪವಿತ್ರ ಮಾಡ್ತೈತಲ್ಲ ಅದನ್ನ ನಾವು ಪುಣ್ಯ ಅಂತ ಹೇಳಿ ಕರಿತೀವಿ. ಅಥವಾ ಇಷ್ಟ ಪದಾರ್ಥದ ಪ್ರಾಪ್ತಿ ಯಾವುದರಿಂದ ದೊರಕುತ್ತದೆ ಅದು ಪುಣ್ಯವಾಗಿದೆ. ನಮಗೆ ಇಷ್ಟವಾದಂತ ಯಾವುದು ಪದಾರ್ಥ ಇದೆಯಲ್ಲ ಅವು ದೊರಕುತ್ತವೆ, ಅದಕ್ಕೆ ಏನಂತಾರು? ಪುಣ್ಯ ಅಂತ ಹೇಳಿ ಕರೀತಾರೆ. ಇಷ್ಟವಾದ ಪದಾರ್ಥಗಳು ಯಾವುವು? ಇಷ್ಟವಾದ ಪದಾರ್ಥಗಳು ಅಂದ್ರೆ ನಮ್ಮ ಸಂಸಾರಕ್ಕೆ ಬೇಕಾದ ಸಾಧನಗಳನ್ನ ನಾವು ತಿಳಿದುಕೊಳ್ಬಾರ್ದು. ಸಂಸಾರದ ಸಾಧನಗಳು ದೊರೆಯುತ್ತವೆ, ಆದ್ರೂ ಕೂಡ ನಾವು ಸಂಸಾರದ ಸಾಧನ ದೊರಕ ನಂತರ ನಾವು ಅದರಲ್ಲಿ ತಲ್ಲೀನವಾಗಬಾರ್ದು. ಆ ಸಂಸಾರ ಸಾಧನದಿಂದ ನಾವು ಕೂಡ ಮುಂದೆ ಹೋಗಿ ಎತ್ತರಕ್ಕೆ ಹೋಗಿ ಆ ಸಂಸಾರ ಸಾಧನವನ್ನು ಕೂಡ ತ್ಯಾಗ ಮಾಡಿಲ್ಲದ್ರೆ ಮುಂದೆ ಮುಕ್ತಿ ಹೋಗಲಿಕ್ಕೆ ಈ ಪುಣ್ಯ ಮಾತ್ರ ಕಾರಣವಾಗಿದೆ. ಪುಣ್ಯ ಬಂದ್ ಮಾಡಿಕೊಳ್ಳಲಿಕ್ಕೆ ನಾವು ಏನೇನ್ ಮಾಡ್ಬೇಕು, ಏನೇನ್ ಮಾಡಿದ್ರೆ ಪುಣ್ಯದ ಬಂದ್ ಆಗುತ್ತೆ ಅಂತ ಹೇಳಿ ಹೇಳಿದ್ದಾರೆ ಇಲ್ಲಿ. ಅದರ ಕಾರಣಗಳನ್ನ ಹೇಳಿದ್ದಾರೆ. ದಾನಾದಿ ಕಾರ್ಯಗಳನ್ನು ಮಾಡುವುದರಿಂದ ಅಂದ್ರೆ ನಾವು ದಾನದಲ್ಲಿ 4 ಭೇದಗಳಿವೆ. ಯಾವ್ಯಾವು? ಆಹಾರ ದಾನ, ಔಷಧಿ ದಾನ, ಉಪಕರಣ ದಾನ ಮತ್ತು ಆವಾಸ ದಾನ. ಈ 4 ಭೇದಗಳಿವೆ ಅಲ್ಲ, ಈ 4 ದಾನಗಳನ್ನ ನಾವು ಮಾಡಿದ್ರೆ ನಮಗಲ್ಲಿ ಪುಣ್ಯ ಕರ್ಮದ ಬಂಧವಾಗುತ್ತೆ. ಗುರುಗಳನ್ನು ಸನ್ಮಾನಿಸುವುದರಿಂದ, ಗುರುಗಳನ್ನ ನಾವು ಸನ್ಮಾನ ಮಾಡ್ಬೇಕು. ಗುರುಗಳು ಬಂದ್ರ ಅವ್ರದ್ದು ವೈಯಾವರ್ತಿ ಮಾಡ್ಬೇಕು. ಗುರುಗಳ ಊರಲ್ಲಿ ಬಂದ್ರ ಅವ್ರ ದಿನಾಲು ದರ್ಶನಕ್ಕೆ ಹೋಗ್ಬೇಕು, ಅವರ ವೈಯಾವರ್ತಿಯನ್ನು ಮಾಡ್ಬೇಕು. ಈ ರೀತಿ ಎಷ್ಟಾಗ್ತದ? ಗುರುಗಳ ವಿಹಾರ ಮಾಡ್ತಾ ಇದ್ರೆ ಆ ವಿಹಾರದಲ್ಲಿ ತಾವು ಕೂಡ ಸಹಭಾಗಿ ಆಗ್ಬೇಕು. ಗುರುಗಳು ಯಾವ್ದಾದ್ರು ಶಾಸ್ತ್ರ ಸ್ವಾಧ್ಯಾಯನ ಮಾಡಿಸ್ತಾ ಇದ್ರೆ ಅಲ್ಲಿಯೂ ಸ್ವಾಧ್ಯಾಯದಲ್ಲಿ ಕೂಡ ನಾವು ಏನಾಗಬೇಕು? ಅಟೆಂಡ್ ಆಗ್ಬೇಕು. ಮತ್ತು ಗುರುಗಳಿಂದ ಯಾವ್ದಾದ್ರು ಒಂದು ಕೃತಿ ಅಥವಾ ಅವರು ಏನಾದ್ರೂ ಒಂದು ಸಂಗ್ರಹ ಇದು ಮಾಡಿದ್ರೆ ಅಂದ್ರೆ ಬರ್ದಿದ್ರೆ ಅದನ್ನ ನಾವು ಕೂಡ ಅದನ್ನ ನೋಡಿ ಗುರುಗಳ ಹತ್ರ ಹೋಗಿ ಇದನ್ನ ನಾವು ಪ್ರಿಂಟ್ ಮಾಡ್ಬೇಕಂತ ಹೇಳಿ ಇಚ್ಛಾ ಮಾಡಿದೆವು ಅಂತ ಹೇಳಿ ನಾವು ಕೂಡ ಅದರಲ್ಲಿ ಸಹಭಾಗಿ ದಾನ ಮಾಡ್ಲಿಕ್ಕೆ ನಮಗೂ ಕೂಡ ಇಚ್ಛೆ ಆಗಿದೆ ಅಂತ ಹೇಳಿ ಅಲ್ಲಿ ಕೂಡ ನಾವು ದಾನವನ್ನ ಮಾಡ್ಬೋದು. ಆ ಪ್ರಿಂಟ್ವನ್ನ ತಾವೇ ಮಾಡಿಸಿ ಗುರುಗಳಿಗೆ ಕೊಡ್ಬೋದು. ಅಥವಾ ಗುರುಗಳಿಗೆ ಯಾವ್ದಾದ್ರು ಅವಶ್ಯಕತೆ ಇದ್ರೆ ಆ ಅವಶ್ಯಕತೆಗಳನ್ನು ಪೂರ್ಣ ಮಾಡುವುದು ನಮ್ಮ ಕರ್ತವ್ಯ ಆಗಿದೆ. ಪಾಪ ಕಾರ್ಯಗಳನ್ನು ಮಾಡದೇ ಇರುವುದರಿಂದ, ಪಾಪದ ಕಾರ್ಯಗಳು ಏನಿವೆಲ್ಲ ಸಪ್ತ ವ್ಯಸನಗಳು ಬರ್ತವೆ.
ಈ ಸಪ್ತ ವ್ಯಸನಗಳನ್ನು ಮಾಡಬಾರದು ಅಂಥೇಳಿ ನಮ್ಮ ಇದರಲ್ಲಿ ಹೇಳಿದ್ದಾರೆ. ಯಾವುದರಲ್ಲಿ? ಜೈನರ ಶ್ರಾವಕರ ಗ್ರಂಥದಲ್ಲಿ ಈ 7 ವ್ಯಸನಗಳನ್ನ ಬಿಡ್ಲಿಕ್ಕೆ ಹೇಳಿದ್ದಾರೆ. ಆ 7 ವ್ಯಸನಗಳನ್ನ ನಾವು ಮಾಡದೇ ಇರುವುದು, ಅಥವಾ ಕ್ರೋಧ ಮಾನ ಮಾಯಿ ಕಷಾಯಗಳನ್ನ ಮಾಡದೇ ಇರುವುದು, ಯಾವಾಗಲೂ ಸತ್ಯವನ್ನೇ ಮಾತಾಡುವುದು, ಯಾವಾಗಲೂ ನಾವು ಸತ್ಯವನ್ನ ಮಾತಾಡ್ಬೇಕು. ಆದ್ರೆ ಸತ್ಯವನ್ನ ಮಾತನಾಡುವಾಗ ನಾವು ವಿಚಾರ ಮಾಡಿ ಮಾತನಾಡಬೇಕು. ಏಕೆಂದ್ರೆ ಈ ಸತ್ಯವನ್ನು ಹೇಳುವುದರಿಂದ ಮುಂದೆ ಪಂಚೇಂದ್ರಿಯ ಘಾತವಾಗುತ್ತಿದ್ದರೆ ಆ ಸತ್ಯವು ಕೂಡ ಅಂತ ಸತ್ಯವನ್ನು ಕೂಡ ನಾವು ಮಾತನಾಡಬಾರದು. ಅದು ಕೂಡ ಸುಳ್ಳಿಗೆ ಸಮಾನವಾಗುತ್ತೆ. ಯಾವುದರಿಂದ ಪಂಚೇಂದ್ರಿಯ ಜೀವಿಗಳ ಹಿಂಸೆ ಆಗ್ತಾ ಇದೆ, ಆ ಸತ್ಯವನ್ನು ಕೂಡ ನಾವು ಮಾತನಾಡಬಾರದು. ವಿವೇಕ ಬುದ್ಧಿಯನ್ನು ಉಪಯೋಗ ಮಾಡಿ ಸತ್ಯವನ್ನ ಮಾತನಾಡಬೇಕು. ವಿವೇಕವಿಲ್ಲದೆ ಅಲ್ಲಿ ಸತ್ಯವನ್ನು ನಾವು ಮಾತನಾಡಬಾರ್ದು. ಉದಾಹರಣೆಗೋಸ್ಕರ ಈ ರೀತಿ ನಾವು ತಿಳಿಬಹುದು. ಒಬ್ರು ಮುನಿಗಳು ಏನ್ ಮಾಡ್ತಾ ಇದ್ರು, ಗಿಡದ ಕೆಳಗೆ ಕೂತು ಧ್ಯಾನ ಮಾಡ್ತಾ ಇದ್ರು. ಧ್ಯಾನ ಮಾಡುವಾಗ ಅವ್ರದ್ದು ಧ್ಯಾನ ಇನ್ನೇನು ಮುಕ್ತಾಯವಾಯ್ತು. ಆ ಟೈಮ್ದಲ್ಲಿ ಏನಾಯ್ತು, ಒಂದು ಜಿಂಕೆಯು ಅವ್ರ ಮುಂದಿಂದ ಹೋಯ್ತು. ಮುಂದಿಂದ ಹೋದ ನಂತರ ಅವರು ನೋಡಿದ್ರು ಜಿಂಕೆ ಹೋಗ್ತಾ ಇದೆ. ಅದ್ರ ಹಿಂದೆ ಇಲ್ಲಾದ್ರೆ ಏನ್ ಮಾಡ್ತಾರೆ, ಒಬ್ಬ ಶಿಕಾರಿ ಬರ್ತಾನೆ. ಶಿಕಾರಿ ಬಂದಾಗ ಏನಾಗುತ್ತೆ, ಶಿಕಾರಿ ಬಂದ ನಂತರ ಏನ್ ಮಾಡ್ತಾನೆ, ಆತನ ಕೇಳ್ತಾನೆ, ಗುರುಗಳೇ ಇಲ್ಲಿಂದ ಜಿಂಕೆ ಒಂದು ಓಡಿತು, ಅದು ಯಾವ ಕಡೆ ಹೋಯಿತು ಅಂತ ಹೇಳಿ ಕೇಳ್ತಾನೆ. ಅವಾಗ ಅವ್ರೇನ್ ಮಾಡ್ತಾರೆ, ಜಿಂಕಿ ಯಾವ ಕಡೆ ಹೋಗಿದೆ ಅಂತ ಹೇಳಿ ಅವ್ರು ನೋಡಿರ್ತಾರೆ. ಆ ಕಡೆ ಅವರು ಹೇಳಿದ್ರೆ ಏನಾಗತ್ತೆ, ಅಲ್ಲಿ ಜಿಂಕೆಯ ಹತ್ಯೆ ಆಗತ್ತೆ. ಹಾಗಾಗಿ ಅವರು ಅದನ್ನು ಹೇಳೋದಿಲ್ಲ. ಮುಂದೆ ಒಂದ್ ವೇಳೆ ಅವರು ಬೇರೆ ಕಡೆ ಹೇಳಿದ್ರೆ ಅಲ್ಲಿ ಅಸತ್ಯ ಮಾತನಾಡಿದ ಹಾಗೆ ಆಗತ್ತೆ. ಹಾಗಾಗಿ ಅವರು ಅಸತ್ಯ ಕೂಡ ಮಾತನಾಡುವುದಿಲ್ಲ. ಹೋಗಿ ನೋಡಿಲ್ಲ ಅಂತ ಹೇಳಿ ಹೇಳಿದ್ರು ಕೂಡ ಅಲ್ಲಿ ಅಸತ್ಯವಾಗುತ್ತೆ. ಅವಾಗ ಏನ್ ಮಾಡ್ತಾರೆ ಮುನಿಗಳು, ಕೂತಿನ ಜಾಗದಲ್ಲಿ ಎದ್ದು ನಿಲ್ತಾರೆ. ಎದ್ದು ನಿಂತ ನಂತರ ಅವ್ರಿಗೆ ಆ ಶಿಕಾರಿಗೆ ಹೇಳ್ತಾರೆ, ನಾನು ಎದ್ದು ನಿಂತ ನಂತರ ಯಾವುದು ಜಿಂಕೆ ಆ ಕಡೆ ಈ ಕಡೆ ಹೋಗೋದನ್ನ ನಾವು ನೋಡೇ ಇಲ್ಲ, ಜಿಂಕೆಯನ್ನು ನೋಡಿಲ್ಲ ಅಂತ ಹೇಳಿ ಹೇಳ್ತಾರೆ. ಅವ್ರೇನ್ ಹೇಳ್ತಾರೆ, ನಾನು ಎದ್ದು ನಿಂತ ನಂತರ ಜಿಂಕೆ ಹೋಗೋದನ್ನು ನೋಡಿಲ್ಲ. ಅಂದ್ರೆ ಅವರು ಕೂತಾಗ ನೋಡಿದ್ರು, ಆದ್ರೆ ಎದ್ದು ನಿಂತಾಗ ಜಿಂಕೆಯನ್ನು ನೋಡಿಲ್ಲ. ಈ ರೀತಿ ಹೇಳೋದ್ರಿಂದ ಅಲ್ಲಿ ಕೂಡ ಅವರಿಗೆ ವಿವೇಕ ಬುದ್ಧಿಯಿಂದ ಆ ಜಿಂಕೆಯನ್ನು ಉಳಿಸಿದ್ರು. ಹೀಗೆ ನಾವು ಯಾವುದೇ ಅಂದ್ರೆ ಸತ್ಯವನ್ನು ಮಾತನಾಡಬೇಕು. ಆದರೆ ಸತ್ಯವನ್ನು ಮಾತನಾಡುವಾಗ ವಿವೇಕ ಬುದ್ಧಿಯಿಂದ ಸತ್ಯವನ್ನ ಮಾತನಾಡಬೇಕು ಅಂತ ಹೇಳಿದ್ದಾರೆ. ಕ್ರೋಧಾದಿ ಕಷಾಯವನ್ನು ಮಂದಗೊಳಿಸುವುದರಿಂದ, ಕ್ರೋಧಾದಿ ಕಷಾಯಗಳು ಕ್ರೋಧ, ಮಾನ, ಮಾಯ ಮತ್ತು ಲೋಭ, ಈ ಕಷಾಯಗಳ ಮಂದತೆಯಿಂದ ಈ ಕಷಾಯಗಳು ಮಂದವಾಗುವುದರಿಂದನೂ ನಮಗೆ ಪುಣ್ಯಕರ್ಮ ಕಟ್ಟುತ್ತದೆ. ಅಂದ್ರೆ ನಾವು ತೀವ್ರ ಕ್ರೋಧವನ್ನ ಮಾಡ್ತಾ ಇದ್ರೆ, ಕ್ರೋಧ ಮಾಡಿ ಸಿಟ್ಟು ಮಾಡಿ ಮನೆಯಲ್ಲಿ ಸಿಟ್ಟು ಮಾಡ್ತೇವಲ್ಲ, ಯಾರಾದ್ರೂ ನಮಗೇನಾದ್ರೂ ಅಂದ್ರೆ ನಮಗೆ ಏನಾಗುತ್ತೆ, ಸಿಟ್ಟು ಬರುತ್ತೆ. ಅವಾಗಿಲ್ಲಾದ್ರೆ ಏನಾಗತ್ತೆ, ಅಲ್ಲಿ ಕ್ರೋಧ ಕಷಾಯವು ಹೆಚ್ಚಾಗತ್ತೆ. ಈ ಕ್ರೋಧ ಕಷಾಯ ಹೆಚ್ಚಾಗೋದ್ರಿಂದ ಏನಾಗತ್ತೆ, ಅಲ್ಲಿ ನಮಗೆ ಪಾಪಕರ್ಮದ ಬಂಧವಾಗತ್ತೆ. ಆ ಪಾಪಕರ್ಮ ಬಂಧವಾಗಬಾರದು ಅಂದ್ರೆ ಅಲ್ಲಿ ನಾವು ಸಿಟ್ಟನ್ನ ಕಮ್ಮಿ ಮಾಡಬೇಕು, ಮಾನ ಕಷಾಯವನ್ನ ಕಡಿಮೆ ಮಾಡಬೇಕು, ಮಾಯಾಚಾರಿಯನ್ನ ಕಡಿಮೆ ಮಾಡಬೇಕು, ಮತ್ತು ಲೋಭ ಕಷಾಯವನ್ನು ಕೂಡ ನಾವು ಕಡಿಮೆ ಮಾಡಬೇಕು. ಹೆಚ್ಚು ಪರಿಗ್ರಹವನ್ನ ಹೆಚ್ಚಾಗಿ ನಾವು ಸಂಗ್ರಹಿಸಿಟ್ಕೊಳ್ಬಾರ್ದು. ಇದರಿಂದ ಏನಾಗುತ್ತೆ, ಕಷಾಯವು ಮಂದವಾಗುತ್ತೆ. ತಂದೆ ತಾಯಿ ಹಾಗೂ ಹಿರಿಯರ ಸೇವೆ ಮಾಡುವುದರಿಂದ, ತಂದೆ ತಾಯಿ ಮತ್ತು ಗುರು ಹಿರಿಯರ ಸೇವೆಯನ್ನ ನಾವು ಮಾಡೋದ್ರಿಂದನೂ ಪುಣ್ಯಕರ್ಮದ ಬಂಧ ಆಗತ್ತೆ. ಮತ್ತು ಇಲ್ಲಿ ಪಟ್ಟಾಗಿದೆ, ಇಲ್ಲಿ ಒಂದು ಕರೆಕ್ಷನ್ ಮಾಡ್ಕೊಡಿ. ಪಟ್ಟ ಇದೆಯಲ್ಲ, ಅಲ್ಲಿ ಷಟ್ ಅವಶ್ಯಕ ಕಾರ್ಯಗಳನ್ನು ಅಂತ ಹೇಳಿ ಮಾಡ್ರೆ
ಷಟ್ ಅವಶ್ಯಕ ಕಾರ್ಯಗಳನ್ನು ಮಾಡುತ್ತಿರುವುದರಿಂದ ಪುಣ್ಯದ ಬಂಧವಾಗುತ್ತದೆ. ಷಟ್ ಅಂದರೆ 6 ಅವಶ್ಯಕ ಕಾರ್ಯಗಳನ್ನು ಮಾಡುವುದರಿಂದ ಪುಣ್ಯದ ಬಂಧವಾಗುತ್ತದೆ. ಷಟ್ ಅವಶ್ಯಕಗಳು ಯಾವುದು? ದೇವ ಪೂಜಾ, ಗುರುಪಾಸ್ತಿ, ಸ್ವಾಧ್ಯಾಯ, ಸಂಯಮ, ತಪ ಮತ್ತು ದಾನ. ಇವು 6 ಶ್ರಾವಕರು ಏನು ಕ್ರಿಯೆಗಳಿವೆ ಇಲ್ಲ ಇವನ್ನ ಮಾಡುವುದರಿಂದ ಏನಾಗುತ್ತೆ? ಪುಣ್ಯ ಕರ್ಮದ ಬಂಧ ಆಗುತ್ತದೆ. ಎಲ್ಲರೂ ಶುಭ ಕ್ರಿಯೆಗಳಲ್ಲೇ ತೊಡಗಿರುವುದು ಪುಣ್ಯಾಶ್ರವಕ್ಕೆ ಕಾರಣವಾಗಿದೆ. ಅಂದ್ರೆ ನಾವು ಶುಭ ಕ್ರಿಯೆಯಲ್ಲಿ ತೊಡಗೋದಕ್ಕ ಎಲ್ಲಾ ಶುಭ ಕ್ರಿಯೆಯಲ್ಲಿ ಇಲ್ಲಿ ಎಲ್ಲರೂ ಆಗೈತಿ, ಎಲ್ಲರೂ ಬೇಡ, ಅಲ್ಲಿ ಎಲ್ಲಾ ಮಾಡ್ರಿ. ಎಲ್ಲಾ ಶುಭ ಕ್ರಿಯೆಗಳಲ್ಲಿ ತೊಡಗಿರುವುದು ಪುಣ್ಯಾಶ್ರವಕ್ಕೆ ಕಾರಣವಾಗಿದೆ. ಒಂದೊಂದು ಕರೆಕ್ಷನ್ ಇದಾವೆ, ಅವು ಕರೆಕ್ಷನ್ ಮಾಡ್ಕೊಳ್ಳಿ. ಎಲ್ಲಾ ಶುಭ ಕ್ರಿಯೆಗಳಲ್ಲಿ ತೊಡಗಿರುವುದು ಪುಣ್ಯಾಶ್ರವಕ್ಕೆ ಕಾರಣವಾಗಿದೆ. ಎಷ್ಟು ಶುಭ ಕಾರ್ಯಗಳಲ್ಲಿ ಇದಾವಲ್ಲ ಆ ಎಲ್ಲಾ ಶುಭ ಕಾರ್ಯಗಳದಾಗ ನಾವು ತೊಡಗಿದು ಅಂದ್ರೆ ಅಲ್ಲಿ ಅದು ಪುಣ್ಯಾಶ್ರವಕ್ಕೆ ಕಾರಣ ಆಗೈತಿ ಅಂತ ಹೇಳಿ ಹೇಳ್ತಾರೆ. ಇನ್ನು ಪಾಪ ಕರ್ಮ ಅಂದ್ರೆ ಏನು? ಇನ್ನುವರೆಗೆ ನಾವು ಪುಣ್ಯ ಕರ್ಮ ಅಂದ್ರೆ ಏನು ಮತ್ತು ಪುಣ್ಯ ಕರ್ಮದ ಕಾರಣಗಳನ್ನು ತಿಳಿದುಕೊಂಡಿವೆ. ಅದೇ ರೀತಿ ಇಲ್ಲದ್ರೆ ಪಾಪ ಕರ್ಮದ ಸ್ವರೂಪವೇನು, ಪಾಪ ಕರ್ಮ ಅಂದ್ರೆ ಏನು ಅಂತ ಹೇಳಿ ನಾವು ತಿಳ್ಕೋದು. ಸಂಕ್ಲೇಶ ಅಂದರೆ ಕಷಾಯಗಳ ತೀವ್ರತೆ. ಎಲ್ಲಿ ಕಷಾಯಗಳ ತೀವ್ರತೆ ಆಗುತ್ತದೆ ಅಲ್ಲಿ ಅಶುಭ ಪರಿಣಾಮಗಳು, ಅಂತ ಅಶುಭ ಪರಿಣಾಮಗಳಿಗೆ ಪಾಪ ಅಂತ ಹೇಳಿ ಕರಿತೀವಿ. ಅಂದ್ರೆ ಕಷಾಯದ ತೀವ್ರತೆ ಎಲ್ಲಿರ್ತದೆ ಅದಕ್ಕೆ ನಾವು ಅಲ್ಲಿ ಏನಾಗುತ್ತೆ? ಅಶುಭ ಪರಿಣಾಮಗಳಾಗುತ್ತವೆ. ಕಷಾಯದ ತೀವ್ರತೆಯಿಂದ ಅಶುಭ ಪರಿಣಾಮಗಳಾಗುತ್ತವೆ. ಆ ಅಶುಭ ಪರಿಣಾಮಗಳೇ ಪಾಪ ಅಂತ ಹೇಳಿ ಹೇಳ್ತೀವಿ. ಅಥವಾ ಅನಿಷ್ಟ ಪದಾರ್ಥಗಳ ಪ್ರಾಪ್ತಿಯನ್ನು ಪಾಪವೆಂದು ಕರೆಯುತ್ತೇವೆ. ಅನಿಷ್ಟ ಅಂದ್ರೆ ನಮಗೆ ಬೇಡ ಆದಂತ ಪದಾರ್ಥಗಳನ್ನ ಮತ್ತ ಅವನ್ ನಮ್ಮ ಹತ್ರ ಬರೋದು, ಇದು ಅನಿಷ್ಟ ಪದಾರ್ಥವಾಗಿದೆ. ಈ ಅನಿಷ್ಟ ಪದಾರ್ಥಗಳು ನಮಗೆ ಪ್ರಾಪ್ತಿ ಆಗುತ್ತೆ. ಅದಕ್ಕಾಗಿ ನಾವು ಇದು ಯಾವ ಕಾರಣದಿಂದ? ಪಾಪ ಕರ್ಮದ ಕಾರಣದಿಂದ ನಮಗೆ ಅನಿಷ್ಟ ಪದಾರ್ಥದ ಪ್ರಾಪ್ತಿ ಆಗುತ್ತೆ. ಅಂದ್ರೆ ಇಲ್ಲಿ ಒಂದು ಉದಾಹರಣೆ ನಾವು ತಿಳಿದುಕೊಳ್ಬಹುದು. ಈಗ ನಮ್ಮ ಮನೆಯಲ್ಲಿ ನೆಂಟರು ಬಂದ್ರು. ನೆಂಟರು ಬರೋದು ಇದು ಎಲ್ಲರಿಗೂ ಸಂತೋಷದ ವಿಷಯ. ಆದ್ರೆ ಏನಾಗುತ್ತೆ? ನೆಂಟರ ಜೊತೆ ಏನ್ ಮಾಡ್ತಾರೆ? ನಮ್ಗ ಒಬ್ರು ಅಂದ್ರೆ ಆ ನೆಂಟರಲ್ಲಿ ನಮಗೆ ಒಬ್ರು ಈ ರೀತಿ ಇದ್ದಾರೆ, ಅವರನ್ನು ಕಂಡ್ರೆ ನಮಗೆ ಆಗೋದಿಲ್ಲ. ಎಲ್ಲ ನಮಗೆ ಇಷ್ಟವಾದ ನೆಂಟರು ಬಂದ್ರು, ಅದರ ಜೊತೆಗೆ ನಮಗೆ ಯಾರು ಬೇಡಾಗಿದ್ದಾರೆ ಆ ನೆಂಟರು ಕೂಡ ಬಂದ್ರು. ಅವಾಗ ಏನಾಗತ್ತೆ? ಅಲ್ಲಿ ಅನಿಷ್ಟದ ಪ್ರಾಪ್ತಿ ಆಗುತ್ತದೆ. ಅದು ಪಾಪಕರ್ಮದ ಉದಯದಿಂದ ನಮಗೆ ಅವರು ಅನಿಷ್ಟ ಆಗ್ತಾರೆ. ಈ ಅನಿಷ್ಟವು ನಮ್ಮ ಹತ್ರ ಬಂದ್ರೆ ನಮಗೇನಾಗತ್ತೆ? ಆವಾಗ ಏನ್ ಅನ್ಬೋದು ನಾವು? ಇದು ಪಾಪಕರ್ಮದ ಉದಯ ಅಂತ ಹೇಳಿ ತಿಳ್ಕೊಬಹುದು. ಅಂದ್ರೆ ನಮಗೆ ಬೇಕಾದ ಪದಾರ್ಥಗಳು ಅಥವಾ ಬೇಕಾದ ವ್ಯಕ್ತಿಗಳು ನಮ್ಮ ಹತ್ರ, ಬೇಡಾದ ಪದಾರ್ಥಗಳು ಅಥವಾ ಬೇಡಾದ ವ್ಯಕ್ತಿಗಳು ನಮ್ಮ ಹತ್ರ ಬಂದ್ರೆ ಅದು ಪಾಪಕರ್ಮದ ಉದಯದಿಂದ ಬರ್ತಾರೆ. ಅಲ್ಲಿ ನಾವು ತಿಳಿಯಬಹುದು ಪಾಪಕರ್ಮದ ಉದಯವಿದೆ ಅಂತ ಹೇಳಿ. ಈ ಪಾಪಕರ್ಮದ ಉದಯವಾಗ್ಲಿಕ್ಕೆ ಕಾರಣ ಏನು? ಬಂದಾಗ್ಲಿಕ್ಕೆ ಕಾರಣ ಏನು? ಪಾಪಕರ್ಮ ನಮಗೆ ಯಾವಾಗ ಬಂದಾಗುತ್ತದೆ ಅಂದ್ರೆ ಯಾವುದೇ ಜೀವಿಗೆ ದುಃಖವನ್ನು ಉಂಟು ಮಾಡುವುದು. ನಾವು ಯಾವ್ದಾದ್ರೂ ಒಂದು ಜೀವಿಗೆ ದುಃಖವನ್ನು ಉಂಟು ಮಾಡಿದ್ರೆ ಅಲ್ಲಿ ನಮಗೆ ಪಾಪಕರ್ಮದ ಬಂಧ ಆಗುತ್ತೆ. ಜೀವಿಗಳ ಘಾತ ಮಾಡುವುದರಿಂದನೂ ಕೂಡ ನಮಗೆ ಪಾಪಕರ್ಮದ ಬಂಧ ಆಗುತ್ತೆ. ಸುಳ್ಳು ಹೇಳುವುದರಿಂದನೂ ಕೂಡ ಪಾಪಕರ್ಮದ ಬಂಧ ಆಗುತ್ತೆ. ಪಾಪ ಕಾರ್ಯ ಮಾಡುವುದರಿಂದನೂ, ಪಾಪ ಕಾರ್ಯಗಳು ಯಾವುವು? ಯಾವುದಾದ್ರೂ ಜೀವಿಯ ಹತ್ಯೆ ಮಾಡುವುದು ಅಥವಾ ಪಂಚ ಪಾಪಗಳನ್ನ ಮಾಡುವುದು, ಹಿಂಸೆ, ಸುಳ್ಳು, ಕಳ್ಳತನ, ಆಮೇಲೆ ಕುಶೀಲ ಮತ್ತು ಅಪರಿಗ್ರಹ, ಈ 5 ಪಾಪಗಳಿವೆಯಲ್ಲ, ಈ 5 ಪಾಪವನ್ನು ಮಾಡುವುದರಿಂದ ನಮಗೆ ಪಾಪಕರ್ಮದ ಬಂಧವಾಗುತ್ತದೆ. ಮತ್ತು ಕಷಾಯಗಳನ್ನ ಮಾಡುವುದರಿಂದನೂ ಕೂಡ ಪಾಪಕರ್ಮದ ಬಂಧ ಆಗುತ್ತವೆ. ಮತ್ತು ಗುರುಗಳ ವಿನಯವನ್ನ
ಮಾಡದೇ ಇರುವುದು, ಇದರಿಂದನೂ ಕೂಡ ನಮಗೆ ಪಾಪಕರ್ಮದ ಬಂಧ ಆಗುತ್ತದೆ. ಮತ್ತು ಬೇರೆಯವ್ರನ್ನ ನಿಂದೆ ಮಾಡೋದ್ರಿಂದನೂ ಕೂಡ ನಮಗೆ ಪಾಪಕರ್ಮದ ಬಂಧ ಆಗುತ್ತದೆ. ಅಂದ್ರೆ ಇವೆಲ್ಲ ಕಾರ್ಯಗಳಿಂದಲೇ ಪಾಪಾಶ್ರವಾಗುತ್ತಲೇ ಇರುತ್ತದೆ. ಈ ಮೇಲಿನ ಏನೇನು ಕಾರಣಗಳಿದಾವಲ್ಲ, ಇದರಿಂದ ಕೂಡ ನಮಗೆ ಇದರಿಂದಲೇ ನಮಗೆ ಪಾಪಾಶ್ರವದ ಪಾಪವು ಆಶ್ರವ ಅಂದ್ರೆ ಪಾಪವು ನಮ್ಮಲ್ಲಿ ಬಂದು ಕೂಡಿಕೊಳ್ತದೆ. ಅಂದ್ರೆ ಆತ್ಮನಲ್ಲಿ ಬಂದು ಪಾಪಕರ್ಮಗಳು ಕೂಡಿಕೊಳ್ತವೆ. ಇದಕ್ಕೆ ಪಾಪಾಶ್ರವ ಅಂತ ಹೇಳಿ ಹೇಳಿದ್ರು. ಅಂದ್ರೆ ಮತ್ತೊಂದು ಜೀವಿಗೆ ದುಃಖವನ್ನು ಉಂಟು ಮಾಡುವುದು, ಜೀವಿಗಳ ಘಾತ ಮಾಡುವುದು, ಸುಳ್ಳು ಹೇಳುವುದು, ಪಂಚ ಪಾಪಗಳನ್ನ ಮಾಡುವುದು, ಕಷಾಯ ಮಾಡೋದು, ಮತ್ತು ಗುರುಗಳ ವಿನಯ ಮಾಡದೇ ಇರುವುದು, ಮತ್ತು ಬೇರೆಯವನ್ನ ನಿಂದೆ ಮಾಡುವುದು. ಇದರಿಂದ ಏನಾಗುತ್ತೆ? ಪಾಪಕರ್ಮದ ಬಂಧ ಆಗುತ್ತದೆ. ಪುಣ್ಯದ ಕರ್ಮದ ಬಂಧ ಏನಾಗುತ್ತೆ? ದಾನಾದಿ ಕಾರ್ಯಗಳನ್ನು ಮಾಡುವುದರಿಂದ, ಗುರುಗಳ ಸನ್ಮಾನ ಮಾಡುವುದರಿಂದ, ಪಾಪ ಕಾರ್ಯಗಳನ್ನು ಮಾಡದೇ ಇರುವುದರಿಂದ, ಅಂದ್ರೆ 5 ಪಾಪಗಳನ್ನ ಮಾಡದೇ ಇರುವುದರಿಂದ, ಮತ್ತು ಯಾವಾಗಲೂ ಸತ್ಯವನ್ನು ಮಾತನಾಡೋದ್ರಿಂದ, ಮತ್ತು ಕ್ರೋಧಾದಿ ಕಷಾಯವನ್ನ ಮಂದ ಮಾಡಿಕೊಳ್ಳೋದ್ರಿಂದ, ಗುರು ಹಿರಿಯರ ಸೇವೆ ಮತ್ತು ತಂದೆ ತಾಯಿಗಳ ಸೇವೆಯನ್ನು ಮಾಡೋದ್ರಿಂದ, ಷಟ ಅವಶ್ಯಕ ಕ್ರಿಯೆಯನ್ನು ಮಾಡೋದ್ರಿಂದ, ಇದರಿಂದ ನಮಗೇನಾಗುತ್ತೆ? ಪುಣ್ಯದ ಬಂಧ ಆಗುತ್ತೆ. ಅಂದ್ರೆ ನಮ್ದು ಪುಣ್ಯ ಯಾವ ರೀತಿ ಆಗುತ್ತೆ, ಪುಣ್ಯದ ಬಂಧ ಯಾವ ರೀತಿ ಆಗುತ್ತೆ, ಪಾಪದ ಬಂಧ ಯಾವ ರೀತಿ ಆಗುತ್ತದೆ ಅಂತ ಹೇಳಿ ನಾವು ಈಗಾಗಲೇ ತಿಳಿದುಕೊಂಡು, ಇನ್ನು ಮುಂದಿಲ್ಲಾದ್ರೆ ಪುಣ್ಯ ಮತ್ತು ಪಾಪದಲ್ಲಿ ಭೇದಗಳು. ಪುಣ್ಯದಲ್ಲಿ ಎಷ್ಟು ಭೇದಗಳಿವೆ, ಪಾಪದಲ್ಲಿ ಎಷ್ಟು ಭೇದಗಳಿವೆ ಅನ್ನೋದನ್ನ ನಾವ ಇಲ್ಲಿ ತಿಳ್ಕೊಬಹುದು. ಪುಣ್ಯದಲ್ಲಿ 2 ಭೇದಗಳು ಅವಂದ್ರೆ ಪುಣ್ಯಾನುಬಂಧಿ ಪುಣ್ಯ ಮತ್ತು ಪಾಪಾನುಬಂಧಿ ಪುಣ್ಯ. ಮತ್ತು ಪಾಪದಲ್ಲಿ ಕೂಡ ನಾವು 2 ಭೇದಗಳನ್ನು ಮಾಡಬಹುದು: ಪಾಪಾನುಬಂಧಿ ಪುಣ್ಯ ಮತ್ತು ಪಾಪಾನುಬಂಧಿ ಪಾಪ, ಪುಣ್ಯಾನುಬಂಧಿ ಪಾಪ. ಮೊದಲನೇದು ಪುಣ್ಯಾನುಬಂಧಿ ಪುಣ್ಯ. ಪುಣ್ಯವನ್ನು ಅನುಬಂಧ ಮಾಡಿಕೊಳ್ಳುವುದರಿಂದ, ಅಂದರೆ ಪುಣ್ಯದ ಮಾಧ್ಯಮದಿಂದ ಪುಣ್ಯದ ಅರ್ಜನೆ ದಾನಾದಿಗಳನ್ನು ಮಾಡುವುದರಿಂದ ಮೊದಲಿಗೆ ಪುಣ್ಯದಿಂದಲೇ ಧನ ಸಿಗುವುದು ಮತ್ತು ಪುಣ್ಯದ ಕೆಲಸಗಳಿಗಾಗಿ ತೊಡಗಿಸಿಕೊಳ್ಳುವುದು. ಅಂದ್ರೆ ಇಲ್ಲಿಯವರೆಗೆ ನಾವು ಏನು ಮಾಡಿದೆವು? ಪುಣ್ಯ ಕೆಲಸಗಳನ್ನ ಮಾಡಿದ್ದೇವೆ, ಪುಣ್ಯವನ್ನ ಬಂದ್ ಮಾಡಿಕೊಂಡಿದ್ದೇವೆ. ಆ ಪುಣ್ಯದ ಬಂದ್ ಮಾಡಿಕೊಂಡ ನಂತರ ಆ ಪುಣ್ಯದಿಂದ ನಮಗೆ ಪುಣ್ಯ ಪ್ರಕೃತಿ ಅಂದ್ರೆ ನಮಗೆ ಉಚ್ಚ ಕುಲ ಸಿಕ್ಕಿದೆ. ಉಚ್ಚ ಕುಲ ಸಿಕ್ಕಿದೆ, ದಾನ ಮಾಡುವಂತ ಭಾವ ಆಗಿದೆ. ದಾನ ಮಾಡ್ಲಿಕ್ಕೆ ನಾವು ದಾನ ಮಾಡುವಂತ ಭಾವ ಆಗಿದೆ. ಅಷ್ಟೊಂದು ನಮ್ಮ ಹತ್ರ ಸಾಮಗ್ರಿ ಇದೆ. ಇದರಿಂದ ನಾವು ಏನ್ ಮಾಡ್ತೀವಿ? ದಾನ ಮಾಡ್ತೀವಿ. ಈ ದಾನ ಮಾಡೋದ್ರಿಂದ ಅಂದ್ರೆ ನಮ್ಮ ಹತ್ರ ಈಗಾಗಲೇ ದಾನಗಳನ್ನ ಮಾಡಿ ಪುಣ್ಯ ಕಾರ್ಯಗಳನ್ನ ಮಾಡಿ ನಾವು ಪುಣ್ಯವನ್ನು ಕಟ್ಕೊಂಡಿದ್ದೇವೆ. ಅದರ ಪ್ರತಿಫಲವಾಗಿ ನಮಗೆ ಉಚ್ಚ ಕುಲದಲ್ಲಿ ಜನ್ಮ ತಾಳಿದೆ ಮತ್ತು ಜೈನ ಧರ್ಮದಲ್ಲಿ ಜನ್ಮ ತಾಳಿದ್ದೇವೆ. ಅದೇ ರೀತಿ ನಮಗೆ ದಾನ ಯಾವ ರೀತಿ ಮಾಡಬೇಕು, ಆ ದಾನವನ್ನು ಎಷ್ಟು ಸದುಪಯೋಗ ದೃಷ್ಟಿಯಿಂದ ನಾವು ಮಾಡಬಹುದು, ಅದರಿಂದ ಯಾವ ರೀತಿ ಉಪಯೋಗ ಆಗ್ತಾ ಇದೆ ಜನಗಳಿಗೆ, ಅದನ್ನು ನೋಡಿ ಇಲ್ಲಾದ್ರೆ ನಾವು ಯಾವ ರೀತಿ ದಾನ ಮಾಡುವುದರಿಂದ ಮತ್ತೆ ನಮಗೆ ಪುಣ್ಯ ಕರ್ಮದ ಬಂಧವಾಗುತ್ತದೆ ಅಂತ ಹೇಳಿ ನಮ್ಗೆ ತಿಳಿದುಕೊಳ್ಳುವುದು ಯಾತ್ರಿಂದ? ಈ ಜ್ಞಾನದ ಮುಖಾಂತರ, ಶಾಸ್ತ್ರ ಸ್ವಾಧ್ಯಾಯದಿಂದ ನಾವು ತಿಳಿದುಕೊಳ್ಳಬಹುದು. ಯಾವ ರೀತಿ ದಾನ ಮಾಡಿದ್ರೆ ಅದರ ಪ್ರತಿಫಲ ಏನು ಸಿಗತ್ತೆ ಅಂತ ಹೇಳಿ ನಾವು ತಿಳಿದುಕೊಂಡು ನಾವು ದಾನ ಮಾಡುವಂತ ಇಚ್ಛೆಯನ್ನ ಇಲ್ಲಿ ನಮ್ಮ ಸಮಾಜದಲ್ಲಿ ತೋರಿಸಿಕೊಟ್ಟಿದ್ದಾರೆ, ಜೈನ ಸಮಾಜದಲ್ಲಿ ತೋರಿಸಿಕೊಟ್ಟಿದ್ದಾರೆ. ಅದೇ ಪ್ರಕಾರ ಇಲ್ಲಾದ್ರೆ ನಾವು ದಾನ ಮಾಡ್ತಾ ಹೋದ್ರೆ ಅಲ್ಲಿಂದ ನಾವು ಪುಣ್ಯವನ್ನ ಕಟ್ಟಿಕೊಳ್ಬಹುದು. ಆ ಪುಣ್ಯದ ಸಹಾಯದಿಂದಲೇ ನಮಗೆ ಪುಣ್ಯದ ಸಹಾಯದಿಂದಲೇ ನಮಗೆ ತೀರ್ಥಂಕರ ಪ್ರಕೃತಿ ಬಂದಾಗುತ್ತೆ. ಈ ತೀರ್ಥಂಕರ ಪ್ರಕೃತಿಯಿಂದ ನಾವು ಮುಕ್ತಿಯನ್ನು ಪಡೆಯಬಹುದು. ಈ ಒಂದ್ ವೇಳೆ ನಮಗೆ ಶುಭ ಕರ್ಮಗಳು ಬಂಧವಾಗದೇ ಇದ್ರೆ ಅಲ್ಲೇನಾಗತ್ತೆ? ನಮ್ಮ ಹತ್ರ ತೀರ್ಥಂಕರ ಪ್ರಕೃತಿನೂ ಬರಂಗಿಲ್ಲ, ಆಮೇಲೆ ಪುರುಷ ಪರ್ಯಾಯನೂ ಸಿಗೋದಿಲ್ಲ, ಉಚ್ಚ ಕುಲನೂ ಸಿಗೋದಿಲ್ಲ, ಮತ್ತೆ
ಮುಕ್ತಿ ಹೋಗ್ಬೇಕಾದ್ರೆ ಅಲ್ಲಿ ಕೆಲವೊಂದು ಗುರುಗಳ ಸಾನ್ನಿಧ್ಯವೂ ಬೇಕಾಗತ್ತೆ. ಗುರುಗಳ ಸಾನ್ನಿಧ್ಯವೂ ಕೂಡ ನಮಗೆ ದೊರಕೋದಿಲ್ಲ. ಈ ರೀತಿ ಪುಣ್ಯ ಕರ್ಮ ಇಲ್ಲದೆ ನಮಗೆ ಅಂದ್ರೆ ಮೋಕ್ಷಕ್ಕೆ ಹೋಗಲು ಬೇಕಾದಂತ ಯಾವ್ಯಾವ ಸಾಮಗ್ರಿಗಳಿವೆ ಅಂದ್ರೆ ಪುರುಷ ಪರ್ಯಾಯ, ವಜ್ರಷಭ ನಾರಸವನನ, ಆಮೇಲೆ ಗುರುಗಳ ಸಾನ್ನಿಧ್ಯ, ಅದೇ ರೀತಿ ಇಲ್ಲದ್ರೆ ಸಮ್ಯಕ್ತ್ವ ಮತ್ತು ಇದೆಲ್ಲವೂ ದೊರೆತರೂ ನಮಗೆ ರತ್ನತ್ರಯವನ್ನು ಪ್ರಾಪ್ತಿ ಮಾಡಿಕೊಳ್ಬೇಕಂದ್ರೆ ಆ ರೀತಿ ಭಾವ ಆಗ್ಲಿಕ್ಕೆ ನಮಗೆ ಯಾವಾಗ ಈ ಗುರುಗಳ ಸಾನ್ನಿಧ್ಯ ಸಿಗತ್ತೆ, ಗುರುಗಳ ಸಾನ್ನಿಧ್ಯ ಸಿಕ್ಕ ನಂತರ ನಾವು ಅದನ್ನು ಉಪಯೋಗ ಮಾಡಿಕೊಳ್ಳಿಲ್ಲ ಅಂದ್ರೆ ನಮಗೆ ನೀಚಗತಿ ಅಲ್ಲಿ ಬಂಧವಾಗುತ್ತೆ. ಅದಕ್ಕಾಗಿ ನಾವು ಎಷ್ಟು ನಮ್ಮಿಂದ ಆಗುತ್ತದೆ ಅಷ್ಟ ನಾವು ಪುಣ್ಯವನ್ನ ಮಾಡಬೇಕು. ಪುಣ್ಯವನ್ನ ಮಾಡಬೇಕು. ದಾನ, ಪೂಜೆ ಇವುಗಳನ್ನು ಅವಶ್ಯಕ ಕ್ರಿಯೆಗಳನ್ನ, ಶ್ರಾವಕರ ಅವಶ್ಯಕ ಕ್ರಿಯೆಗಳನ್ನು ಕೂಡ ನಾವು ಮಾಡಬೇಕು. ಈ ಕ್ರಿಯೆಗಳನ್ನ ಮಾಡೋದ್ರಿಂದ ರತ್ನತ್ರಯವನ್ನ ಧಾರಣೆ ಮಾಡಿದ ನಂತರ ನಾವು ಮೋಕ್ಷಕ್ಕೆ ಹೋಗ್ಲಿಕ್ಕೆ ಕಾರಣ ಆಗುತ್ತದೆ. ಒಂದ್ ವೇಳೆ ನಾವು ಈ ಶುಭ ಕಾರ್ಯಗಳನ್ನು ಮಾಡದೇ ಇದ್ರೆ ನಾವು ಈ ಸಂಸಾರದಲ್ಲಿ ಪರಿಭ್ರಮಣ ಮಾಡ್ಬೇಕಾಗತ್ತೆ. ಹಾಗಾಗಿ ಪುಣ್ಯ ಪ್ರಕೃತಿಯನ್ನು ಕೊಟ್ಟುಕೊಳ್ಬೇಕಾದ್ರೆ ನಾವು ಏನೇನ್ ಮಾಡ್ಬೇಕು? ದಾನಾದಿ ಮಾಡೋದ್ರಿಂದ ನಮಗೆ ಪುಣ್ಯ ಕರ್ಮದ ಬಂದಾಗತ್ತೆ. ಇನ್ನು ಮತ್ತು ಗುರುಗಳ ಸಾನ್ನಿಧ್ಯ ಸಿಕ್ಕಿದ್ರು ಕೂಡ ನಾವು ಗುರುಗಳ ಸಾನ್ನಿಧ್ಯವನ್ನ ಸದುಪಯೋಗ ಮಾಡಿಕೊಂಡ್ರೆ ಅಲ್ಲಿಯೂ ಕೂಡ ನಮಗೆ ಪುಣ್ಯ ಕರ್ಮದ ಬಂಧವ ಆಗುತ್ತದೆ. ಈ ಪುಣ್ಯ ಕರ್ಮದ ಬಂದ ಆದ ನಂತರ ಪುಣ್ಯ ಕರ್ಮದ ಕಾರಣದಿಂದಲೇ ನಾವು ಏನಾಗ್ಬೋದು, ಅದು ನಾವು ಪರಂಪರಾಗತವಾಗಿ ನಾವು ಮೋಕ್ಷಕ್ಕೆ ಹೋಗ್ಬೋದು. ಹಾಗಾಗಿ ಪುಣ್ಯಾನುಬಂಧಿ ಪುಣ್ಯ ಇದು ಅತ್ಯಂತ ಶ್ರೇಷ್ಠವಾದ ಪುಣ್ಯ. ಈ ಪುಣ್ಯಾನುಬಂಧಿ ಪುಣ್ಯ ಇದು ಏನಿದೆಯಲ್ಲ, ಇದು ಕೇವಲ ಸಮ್ಯಕ್ ದೃಷ್ಟಿ ಜೀವಿಗಳು ಮಾತ್ರ ಮಾಡ್ಲಿಕ್ಕೆ ಸಾಧ್ಯತೆ. ಮಿಥ್ಯಾ ದೃಷ್ಟಿಗಳ ಜೀವಿಗಳಿಂದ ಪುಣ್ಯಾನುಬಂಧಿ ಪುಣ್ಯ ಮಾಡಲು ಸಾಧ್ಯವಾಗುವುದಿಲ್ಲ. ಇನ್ನು ಪಾಪಾನುಬಂಧಿ ಪುಣ್ಯ ಅಂದ್ರೆ ಪಾಪವನ್ನು ಕಟ್ಟಿಕೊಳ್ಳುವಂತ ಪುಣ್ಯ. ಅಂದ್ರೆ ನಮ್ಮ ಹತ್ರ ಈಗಾಗಲೇ ಪುಣ್ಯದ ಫಲದಿಂದ ನಮಗೆ ಉಚ್ಚ ಕುಲ ಸಿಕ್ಕಿದೆ. ಆದ್ರೆ ನಾವು ಆ ಉಚ್ಚ ಕುಲದಲ್ಲಿ ಯಾವ ರೀತಿ ಕಾರ್ಯಗಳನ್ನ ಮಾಡಬೇಕು, ಆ ರೀತಿ ಕಾರ್ಯಗಳನ್ನ ಮಾಡದೆ ನಾವು ಕೆಟ್ಟ ಕಾರ್ಯಗಳನ್ನು ಮಾಡ್ತಾ ಇದ್ರೆ ಅಲ್ಲಿ ನಮ್ಗೆ ಪಾಪಾನುಬಂಧಿ ಪುಣ್ಯ ಆಗತ್ತೆ. ಅಂದ್ರೆ ಇಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಪುಣ್ಯ ಅಂದರೆ ಪುಣ್ಯದ ಮಾಧ್ಯಮದಿಂದ ಪಾಪವನ್ನು ಕಟ್ಟಿಕೊಳ್ಳುವುದು. ಹೇಗೆಂದರೆ ಪುಣ್ಯದ ಬಲದಿಂದ ರಾಜನಾದ ಮೇಲೆ ಪಾಪದ ಕೆಲಸಗಳನ್ನು ಮಾಡತೊಡಗಿದರೆ ಅದು ಪಾಪಾನುಬಂಧಿ ಪುಣ್ಯವೆನಿಸುತ್ತದೆ. ಅಂದ್ರೆ ಈಗಾಗಲೇ ಅವನಿಗೆ ಏನಾಗಿದೆ, ಪುಣ್ಯದ ಬಲದಿಂದ ಆತನು ರಾಜನಾಗಿದ್ದಾನೆ. ಅಂದ್ರೆ ಒಬ್ಬ ರಾಜನಿದ್ದಾನೆ, ಆತನು ರಾಜನಾಗ್ಲಿಕ್ಕೆ ಕೂಡ ನಾವು ಮೊದಲಿನ ಜನ್ಮದಲ್ಲಿ ನಾವು ಪುಣ್ಯವನ್ನ ಮಾಡಿಕೊಳ್ಬೇಕು. ಪುಣ್ಯವನ್ನ ಮಾಡಿದ್ದರೆ ಮಾತ್ರ ನಮಗೆ ಉಚ್ಚ ಕುಲ ಉಚ್ಚ ಗೋತ್ರ ಸಿಗ್ಲಿಕ್ಕೆ ಕಾರಣ ಆಗ್ತದೆ. ಈ ರಾಜನಿಗೂ ಕೂಡ ನಾವು ಪುಣ್ಯದ ಫಲದಿಂದ ಆತನು ರಾಜನಾದನು ಕೂಡ ಆತ ಏನ್ ಮಾಡಿದ, ರಾಜನಾಗಿ ಕ್ರೂರ ಚಟಕ್ಕೆ ಬಲಿಯಾಗಿ ಕ್ರೂರಿಯಾದ, ಅಂದ್ರೆ ನಿರ್ದಯಿಯಾದ, ಜೀವಿಗಳ ಮೇಲೆ ದಯೆಯನ್ನು ತೋರಿಸಿರಲಿಲ್ಲ. ಆತನು ಚಟಕ್ಕೆ ಬಿದ್ದ, ಸಪ್ತ ವ್ಯಸನಿಯ ಆದ. ಅಂದ್ರೆ ಅಲ್ಲಿ ಆತಂದ ಯಾವ ರೀತಿ ಅಂದ್ರೆ ಯಾವ ರೀತಿ ಪುಣ್ಯ ಅಂತ ತಿಳ್ಕೊಬಹುದು, ಒಂದು ಪಾಪಾನುಬಂಧಿ ಪುಣ್ಯ ಅಂತ ಹೇಳಿ ತಿಳ್ಕೊಬಹುದು. ಅಂದ್ರೆ ಪಾಪದ ಬಂಧವಾಗ್ತಾ ಇದೆ. ಆತನ ಹತ್ರ ಪುಣ್ಯವಿದೆ, ಆದ್ರೆ ಅದರಿಂದ ಆತನು ಪಾಪವನ್ನ ಬಂದ್ ಮಾಡಿಕೊಳ್ತಾ ಇದ್ದಾನೆ. ಇದು ಪಾಪಾನುಬಂಧಿ ಪುಣ್ಯ ಅಂತ ಹೇಳಿದ್ದಾರೆ. ಇನ್ನು ಪಾಪದ 2 ಭೇದಗಳು. ಪಾಪದಲ್ಲಿ ಕೂಡ 2 ಭೇದಗಳನ್ನು ಮಾಡಿದ್ದಾರೆ. ಅದು ಪಾಪಾನುಬಂಧಿ ಪಾಪ ಮತ್ತು ಪುಣ್ಯಾನುಬಂಧಿ ಪಾಪ. ಪಾಪಾನುಬಂಧಿ ಪಾಪ ಯಾವ್ದಕ್ಕಂತಾರೆ? ಪಾಪದ ಅನುಬಂಧದಿಂದ ಪಾಪವನ್ನು ಹೆಚ್ಚಿಸಿಕೊಳ್ಳುವುದು. ಅಂದರೆ ಪಾಪದ ಮಾಧ್ಯಮದಿಂದ ಪಾಪದ ಸಂಪಾದನೆ ಮಾಡಿಕೊಳ್ಳುವುದು.
ಅಂದ್ರೆ ಪಾಪ ಮೊದಲೇ ಆತನು ಪಾಪ ಮಾಡಿ ಏನು ನೀಚಗೊಳ್ಳಕ್ಕೆ ಕ್ರೂರಿಯಾಗಿ ಅಥವಾ ದುಷ್ಟನಾಗಿ ಜನ್ಮ ತಾಳಿದ್ದಾನೆ, ಅಂಗವಿಕಲನಾಗಿ ಅಂಗವಿಕಲ ಅಥವಾ ಕುರುಪಿಯಾಗಿ ಜನ್ಮ ತಾಳಿದ್ದಾನೆ. ಆದರೂ ಆತನು ಈ ರೀತಿ ಜನ್ಮ ತಾಳಿದ್ರು ಕೂಡ ಮತ್ತೆ ಆತನು ಏನ್ ಮಾಡ್ತಾನೆ, ಕ್ರೂರ ಕರ್ಮ ಕೆಟ್ಟ ಕಾರ್ಯಗಳನ್ನ ಮಾಡ್ತಾ ಇದ್ದರೆ ಆತನು ಪಾಪಾನುಬಂಧಿ ಪಾಪ ಅಂತ ಹೇಳಿ ಆತನಿಂದ ಪಾಪಾನುಬಂಧಿ ಪಾಪ ಅಂತ ಹೇಳಿ ತಿಳ್ಕೊಬಹುದು. ಅಂದ್ರೆ ಇಲ್ಲಿ ಉದಾಹರಣೆ ಕೊಟ್ಟಿದ್ದಾರೆ, ಪಾಪ ಮಾಡಿದ್ದರಿಂದಲೇ ಈತನು ಭಿಕ್ಷುಕನಾಗಿರೋನು, ಇನ್ನೂ ಪಾಪ ಕಾರ್ಯಗಳಲ್ಲಿ ತೊಡಗಿಕೊಂಡರೆ ಆತನು ಪಾಪಾನುಬಂಧಿ ಪಾಪವಾಗಿದೆ. ಅಂದ್ರೆ ಒಬ್ಬ ಇಲ್ಲದ್ರೆ ಪಾಪವನ್ನು ಕಟ್ಕೊಂಡ ಆತನು ಭಿಕ್ಷುಕನಾಗಿ ಜನ್ಮ ತಾಳಿದ. ಆದ್ರೂ ಕೂಡ ಮತ್ತ ಆತನು ಭಿಕ್ಷುಕನಾದ್ರೂ ಕೂಡ ಸಹಿತ ಏನ್ ಮಾಡ್ತಾನೆ, ಚಟಕ್ಕೆ ಬೀಳ್ತಾನೆ. ಚಟಕ್ಕೆ ಬಿದ್ದು ಏನ್ ಮಾಡ್ತಾನೆ, ಆತನು ಮತ್ತು ನಿರ್ದಯ ಆಗ್ತಾನೆ. ಚಟವನ್ನು ಮಾಡಿ ಬಂದು ಮದ್ಯಪಾನವನ್ನು ಮಾಡಿಕೊಂಡು ಬರ್ತಾನೆ ಮತ್ತು ಹೆಂಡತಿಗೆ ಮಕ್ಕಳಿಗೆ ಬಡಿಯೋದನ್ನ ಮಾಡ್ತಾನೆ. ಇದನ್ನ ಏನ್ ಅನ್ಬೋದು ನಾವು, ಪಾಪಾನುಬಂಧಿ ಪಾಪ ಅಂತ ಹೇಳಿ ಅಂತೇವೆ. ಇನ್ನು ಪುಣ್ಯಾನುಬಂಧಿ ಪುಣ್ಯ. ಪುಣ್ಯಾನುಬಂಧಿ ಪುಣ್ಯ ಅಂದ್ರೆ ಏನು ಅಂದ್ರೆ ಪುಣ್ಯದ ಅನುಬಂಧ ಮಾಡುವವನು, ಪಾಪ ಕಟ್ಟಿಕೊಳ್ಳುವುದು. ಅಂದ್ರೆ ಪುಣ್ಯವನ್ನ ಕಟ್ಕೊಳ್ತಾ ಇದ್ದಾರೆ, ಆದ್ರೆ ಮೊದಲು ಆತನು ಪಾಪ ಕಾರ್ಯಗಳನ್ನ ಮಾಡ್ತಾ ಇದ್ರೂ ಕೂಡ ಆತನು ಪುಣ್ಯವನ್ನ ಕಟ್ಕೊಳ್ತಾ ಇದ್ದಾನೆ. ಯಾವ ರೀತಿ ಅಂದ್ರೆ ಇಲ್ಲಿ ಹೇಳಿದ್ದಾರೆ, ಮಂದಿರದ ರಕ್ಷಣೆಗಾಗಿ ಆಯುಧವನ್ನು ಬಳಸಿದರೆ. ಅಂದ್ರೆ ಮಂದಿರದ ರಕ್ಷಣೆ ಮಾಡುವ ಸಲುವಾಗಿ ಅಥವಾ ನಮ್ಮ ಧರ್ಮದ ರಕ್ಷಣೆಗಾಗಿ, ದೇಶದ ರಕ್ಷಣೆಗಾಗಿ ಅಲ್ಲಿ ಆಯುಧವನ್ನ ಹಿಡಿದುಕೊಂಡಿದ್ದಾನೆ. ಆಯುಧವನ್ನ ಹಿಡಿದುಕೊಂಡ ನಂತರ ಏನಾಗುತ್ತೆ, ಆಯುಧ ಯಾರು ಹಿಡ್ಕೊಳ್ತಾರೆ ಅವರು ಮುಂದಿನವರ ಮೇಲೆ ಪ್ರಹಾರವನ್ನ ಮಾಡ್ತಾರೆ. ಆದ್ರೆ ಇಲ್ಲಿ ನಾವು ಏನ್ ಮಾಡ್ತಾ ಇದ್ದೇವೆ, ಪುಣ್ಯಾನುಬಂಧಿ ಪಾಪವನ್ನ ಕಟ್ಟಿಕೊಳ್ತಾ ಇದ್ದೀವಿ. ಅಂದ್ರೆ ನಾವು ಮಂದಿರ ರಕ್ಷಣೆಗಾಗಿ ಆಯುಧವನ್ನ ಹಿಡಿದುಕೊಂಡ್ರು ಮುಂದಿನವರಿಗೆ ನಾವು ಘಾತ ಮಾಡ್ತಾ ಇದ್ರು ಅಲ್ಲಿ ಕೂಡ ನಮಗೆ ಪಾಪ ಕಟ್ಟುತ್ತದೆ. ಆದ್ರೆ ಯಾವ ರೀತಿ ಪಾಪ ಇರುತ್ತದೆ, ಪುಣ್ಯಾನುಬಂಧಿ ಪಾಪ. ಅಂದ್ರೆ ಅಲ್ಲಿ ಆ ಪಾಪದಿಂದ ನಮಗೆ ಹೆಚ್ಚೊಂದು ಕರ್ಮಗಳ ಆಶ್ರವವಾಗೋದಿಲ್ಲ, ತೀವ್ರ ಕರ್ಮಗಳ ಆಶ್ರವವಾಗೋದಿಲ್ಲ, ಅಲ್ಲಿ ಮಂದ ಕರ್ಮಗಳ ಆಶ್ರವವಾಗುತ್ತದೆ. ಅಂದ್ರೆ ಪಾಪ ಕರ್ಮಗಳು ನಮಗೆ ಆಶ್ರವವಾಗ್ತಾ ಇದ್ರೂ ಅಲ್ಲಿಯೂ ಕೂಡ ತೀವ್ರ ಪರಿಣಾಮಗಳಾಗದೆ ಅಲ್ಲಿ ಮಂದ ಪರಿಣಾಮಗಳಿಂದ ಅದು ಪಾಪವು ಪುಣ್ಯವಾಗಿ ಕನ್ವರ್ಟ್ ಆಗುತ್ತೆ. ಇದು ಪುಣ್ಯಾನುಬಂಧಿ ಪಾಪವಾಗುತ್ತದೆ. ಇನ್ನು ಪುಣ್ಯ ಪಾಪದ ಫಲ. ಪುಣ್ಯ ಮತ್ತು ಪಾಪವನ್ನ ಮಾಡುವುದರಿಂದ ಅದರ ಫಲ ಏನು ಅಂತ ಹೇಳಿ ನಮಗೆ ಇಲ್ಲಿ ಆಚಾರ್ಯರು ಹೇಳ್ತಾರೆ. ಪಾಪ ಲೋಹದ ಬೇಡಿ, ಪುಣ್ಯ ಚಿನ್ನದ ಬೇಡಿ, ಎರಡು ಬೇಡಿಗಳೇ ಎಂಬುದು ನಿಜ. ಇದರಲ್ಲಿ ಏನು ಹೇಳಿದ್ದಾರೆ, ಪುಣ್ಯವು ಚಿನ್ನದ ಬೇಡಿ ಅಂತ ಹೇಳಿದ್ದಾರೆ ಮತ್ತು ಪಾಪವು ಲೋಹದ ಬೇಡಿ ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ಎರಡು ಪುಣ್ಯ ಮತ್ತು ಪಾಪ ಎರಡು ಬೇಡಿಗಳೇ. ಆದ್ರೆ ಒಂದು ಪುಣ್ಯದ ಚಿನ್ನದ ಬೇಡಿ ಇದೆ, ಇನ್ನೊಂದು ಲೋಹದ ಬೇಡಿ ಇದೆ. ಪುಣ್ಯ ಪರಂಪರೆಯಿಂದ ಮೋಕ್ಷಕ್ಕೆ ಕಾರಣವಾಗುತ್ತದೆ, ಹಾಗೆ ಪಾಪ ನಿಯಮದಿಂದ ಕೂಗತಿಗಳಿಗೆ ಕಾರಣ. ಅಂದ್ರೆ ಪುಣ್ಯ ಇದೇನಾಗುತ್ತದೆ, ಪರಂಪರೆಯಿಂದ ಮೋಕ್ಷಕ್ಕೆ ಕಾರಣವಾಗಿದೆ. ಪರಂಪರೆಯಿಂದ ಅಂದ್ರೆ ಯಾವಾಗಾದ್ರೂ ಒಂದು ದಿನ ಇಲ್ಲದ್ರೆ ಮೋಕ್ಷಕ್ಕೆ, ಪುಣ್ಯದ ಫಲದಿಂದ ನಾವು ಮೋಕ್ಷಕ್ಕೆ ಹೋಗ್ತೇವೆ. ಆದ್ರೆ ಪಾಪದ ಫಲದಿಂದ ನಾವೇನಾಗ್ತೇವೆ, ಕೂಗತಿಗಳಿಗೆ ಹೋಗ್ತೇವೆ. ಅಂದ್ರೆ ತಿರೇಂಜ್ ಗತಿ, ನರಗತಿ ಅಥವಾ ಭೂಮಿಯಲ್ಲಿ ಹೋಗಿ ಜನ್ಮ ತಾಳುದು. ಇದರಿಂದ ಏನಾಗತ್ತೆ, ಇದು ಪಾಪದ ಫಲ. ಪುಣ್ಯದಿಂದ ಉನ್ನತ ಸ್ಥಾನ, ಧನ, ಐಶ್ವರ್ಯದ ಪ್ರಾಪ್ತಿಯಾಗುತ್ತದೆ. ಪುಣ್ಯದಿಂದ ಏನಾಗ್ತದೆ, ಉನ್ನತ ಸ್ಥಾನ ಅಂದ್ರೆ ಸಮಾಜದಲ್ಲಿ ಹೆಚ್ಚಿನ ಸ್ಥಾನವನ್ನ ಕೊಡ್ತಾರೆ ಆತರಿಗೆ.
ಈಗ ಪುಣ್ಯದ ಫಲ ಇದೆ ಅಂತ ತಿಳ್ಕೊಳ್ಳಿ, ಅಂದ್ರೆ ನಮ್ಮ ಹತ್ರ ಧನ ಸಂಪತ್ತು ಇದೆಲ್ಲ ಬಂದಿದೆ. ಈ ಧನ ಸಂಪತ್ತು ಎಲ್ಲವೂ ಕೂಡ ಪುಣ್ಯದ ಫಲವಾಗಿದೆ. ಈ ಪುಣ್ಯದ ಫಲದಿಂದ ನಮಗೆ ಧನ ಸಂಪತ್ತಿಗಳು ಎಲ್ಲ ನಮ್ಮ ಹತ್ರ ಬಂದಿವೆ ಅಂದಮೇಲೆ ನಾವು ಈ ಪುಣ್ಯದ ಫಲವನ್ನ ನಾವು ಸದುಪಯೋಗ ಮಾಡ್ಕೊಳ್ಬೇಕು. ಆದರೆ ಪಾಪದಿಂದ ಲೋಕ ನಿಂದೆ ಮತ್ತು ನಿಂದೆ ಕುಲದಲ್ಲಿ ಜನ್ಮ ತಳೆಯಬೇಕಾಗುತ್ತದೆ. ಅಂದ್ರೆ ಪಾಪದ ಫಲ ಏನಾಗಿರ್ತದೆ? ಲೋಕ ನಿಂದ್ಯವಾದ ಕುಲದಲ್ಲಿ ಜನ್ಮ ತಾಳುತ್ತದೆ. ಅಂದ್ರೆ ಅತ್ಯಂತ ನೀಚ ಕುಲದಲ್ಲಿ ಇಲ್ಲದ್ರೆ ಜನ್ಮ ಆಗತ್ತೆ. ಆದ್ದರಿಂದ ಪಾಪಕ್ಕಿಂತ ಪುಣ್ಯ ಶ್ರೇಷ್ಠವಾಗಿದೆ. ಅದರ ಸಲುವಾಗಿ ಇಲ್ಲಾದ್ರೆ ಯಾರ್ದು ಪುಣ್ಯ ಇರ್ತದ ಅವರು ಲೋಕದಲ್ಲಿ ಪ್ರತಿಷ್ಠಿತ ಕುಲಗಳಲ್ಲಿ ಜನ್ಮ ತಾಳ್ತಾರೆ ಮತ್ತು ಪಾಪದ ಫಲದಿಂದ ಲೋಕನಿಂದ್ಯವಾದ ಕುಲದಲ್ಲಿ ಜನ್ಮ ತಾಳ್ತಾರೆ. ಪುಣ್ಯ ಹಾಗೂ ಪಾಪ ಎರಡೂ ಸಂಸಾರಾಪೇಕ್ಷೆಯಿಂದ ಹೇಯವಾಗಿದೆ. ಪುಣ್ಯ ಮತ್ತು ಪಾಪ ಎರಡೂ ಹೇಯವಾಗಿದೆ. ಅಂದ್ರೆ ಇವು ನಮಗೆ ತ್ಯಜಿಸಲು ಯೋಗ್ಯವಾದಂತ ಪುಣ್ಯ ಮತ್ತು ಪಾಪ ಇವೆರಡು ತ್ಯಜಿಸಲು ಯೋಗ್ಯವಾದಂತವು ಇವೆ. ಆದರೆ ಬಂದ ಎರಡರಿಂದಲೂ ಆಗುತ್ತವೆ. ಆದ್ರೆ ಏನ್ ಹೇಳಿದರು ಇಲ್ಲಿ? ಯಾಕೆ ಹೇಳಿದರು? ಇವು ಎರಡು ತ್ಯಜಿಸ್ಲಿಕ್ಕೆ ಯೋಗ್ಯವಾಗಿವೆ ಅಂತ ಹೇಳಿದ್ದಾರೆ. ಯಾಕೆ ತ್ಯಜಿಸಲಿಕ್ಕೆ ಯೋಗ್ಯವಾಗಿವೆ ಅಂದ್ರೆ ಇದರಿಂದ ಎರಡೂದ್ರಿಂದ ಪುಣ್ಯದಿಂದ ಮತ್ತು ಪಾಪದಿಂದ, ಪುಣ್ಯದಿಂದ ಪುಣ್ಯ ಕರ್ಮದ ಬಂಧ ಆಗುತ್ತೆ ಮತ್ತು ಪಾಪದಿಂದ ಪಾಪ ಕರ್ಮಗಳ ಬಂಧ ಆಗುತ್ತದೆ. ಹಾಗಾಗಿ ಇವು ಎರಡು ಸಂಸಾರಕ್ಕೆ ಕಾರಣ ಇದಾವು ಅಂತ ಹೇಳಿದ್ದಾರೆ. ಹಾಗಾಗಿ ನಾವು ಪಾಪವನ್ನು ಪೂರ್ಣ ರೂಪದಲ್ಲಿ ತ್ಯಾಗ ಮಾಡಲು ಸಾಧ್ಯವಿಲ್ಲದಿದ್ದರೂ ಅನುವ್ರತದ ರೂಪದಲ್ಲಾದರೂ ಏಕದೇಶ ತ್ಯಾಗ ಮಾಡಬೇಕು. ಅದರ ಸಲುವಾಗಿ ಪಾಪ ಪೂರ್ಣವಾಗಿ ತ್ಯಾಗ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಅಂಶಿಕವಾಗಿ ನಾವು ಮಾಡ್ಬೋದು. ಅಂಶಿಕವಾಗಿ ಅಂದ್ರೆ ಏನು? ನಾವು ಅನುವ್ರತವನ್ನ ಗ್ರಹಣ ಮಾಡಬೇಕು. ಅಂದ್ರೆ ಪ್ರತಿಮೆಯನ್ನು ನಾವು ಗ್ರಹಣ ಮಾಡಿದ್ವು, ಪ್ರತಿಮಾ ತೆಗೆದುಕೊಂಡ ನಂತರ ಅಲ್ಲಿ ನಮಗೆ ಏಕದೇಶವಾಗಿ ಅಂದ್ರೆ ಸ್ವಲ್ಪವಾಗಿ ನಮಗೆ ಏನಾಗುತ್ತೆ, ಅಲ್ಲಿ ನಾವು ಪಾಪ ಕ್ರಿಯೆಗಳಿಂದ ಉಳಿದುಕೊಳ್ಬಹುದು. ಹೆಚ್ಚಾಗಿ ಏನ್ ಪಾಪ ಕ್ರಿಯೆಗಳಾಗ್ತಾ ಇದ್ದವಲ್ಲ ಅವು ಸ್ವಲ್ಪ ಕಮ್ಮಿಯಾಗಿ ಪಾಪ ಕ್ರಿಯೆಗಳಾಗುತ್ತವೆ. ಇದರಿಂದ ಸ್ಥೂಲ ಪಾಪಗಳಿಂದ ವಿರಕ್ತರಾಗಿ ಪುಣ್ಯದ ಕಾರ್ಯಗಳಲ್ಲಿ ಆಸಕ್ತಿ ಹೆಚ್ಚಿಸಿಕೊಳ್ಳುವುದು. ಅಂದ್ರೆ ದೊಡ್ಡ ದೊಡ್ಡ ಪಾಪ ಕಾರ್ಯಗಳು ಏನಿದಾವೆಲ್ಲ ಆ ಪಾಪ ಕಾರ್ಯಗಳನ್ನ ನಾವು ತ್ಯಾಗ ಮಾಡ್ತೇವೆ ಯಾವಾಗ ನಾವು ಅನುವ್ರತವನ್ನ ಗ್ರಹಣ ಮಾಡ್ತೇವೆ. ಯಾವಾಗ ನಾವು ಪ್ರತಿಮೆಯನ್ನ ಗ್ರಹಣ ಮಾಡ್ತೇವೆ ಇಲ್ಲ ಆವಾಗ ದೊಡ್ಡ ದೊಡ್ಡ ಪಾಪ ಕರ್ಮಗಳೇನಿದಾವೆಲ್ಲ ಅವುಗಳನ್ನ ತ್ಯಾಗ ಮಾಡಿ ಅಷ್ಟೇ ಸಣ್ಣ ಸಣ್ಣ ಪಾಪ ಕಾರ್ಯಗಳು ನಮ್ಮಿಂದ ಆಗ್ತವೆ. ಅದನ್ನ ತ್ಯಾಗ ಮಾಡ್ಬೇಕಂದ್ರೆ, ಸಂಪೂರ್ಣವಾಗಿ ತ್ಯಾಗ ಮಾಡ್ಬೇಕಂದ್ರೆ ಅಲ್ಲಿಲ್ಲಾದ್ರೆ ಯಾವಾಗ ನಾವು ಸಂಪೂರ್ಣವಾಗಿ ತ್ಯಾಗ ಮಾಡ್ಬೇಕಲ್ಲ, ಸಂಪೂರ್ಣವಾಗಿ ತ್ಯಾಗ ಮಾಡ್ತೀವಿ ಅವಾಗಿಲ್ಲಾದ್ರೆ ಏನಾಗತ್ತೆ, ಅಲ್ಲಿ ನಾವು ಮಹಾವ್ರತವನ್ನ ಗ್ರಹಣ ಮಾಡ್ಬೇಕಾಗತ್ತೆ. ಅದು ಮಹಾವ್ರತವನ್ನ ಯಾವಾಗ ನಾವು ಗ್ರಹಣ ಮಾಡ್ತೀವಲ್ಲ ಅವಾಗಿಲ್ಲಾದ್ರೆ ಈ ಪಾಪ ಕರ್ಮಗಳೆಲ್ಲವೂ ಸಂಪೂರ್ಣವಾಗಿ ತ್ಯಾಗ ಆಗ್ತವೆ. ವಾಸ್ತವಿಕವಾಗಿ ಪಾಪ ಯಾವಾಗಲೂ ಹೇಯವಿದೆ. ಅದಕ್ಕಾಗಿ ನಾವು ನೋಡ್ತಾ ಹೋದ್ರೆ ಪಾಪವು ಯಾವಾಗಲೂ ತ್ಯಜಿಸಲು ಯೋಗ್ಯವಾದಂತಹದ್ದೇ ಇದೆ. ಪುಣ್ಯ ಸ್ವಲ್ಪ ಹೇಯ ಮತ್ತು ಸ್ವಲ್ಪ ಉಪಾದೇಯವಿದೆ. ಅಂದ್ರೆ ಸ್ವಲ್ಪ ತ್ಯಾಗ ಮಾಡ್ಬೇಕು, ಇನ್ನೊಂದು ಸ್ವಲ್ಪ ಅದು ನಮ್ಮ ಜೀವನದಲ್ಲಿ ಬೇಕಾಗುತ್ತದೆ. ಅಂದ್ರೆ ನಾವು ಗೃಹಸ್ಥರಿಗೋಸ್ಕರವಾದರೂ ಉಪಾದೇಯವಿದೆ. ಅಂದ್ರೆ ನಮ್ಮ ಗೃಹಸ್ಥರ ಸಲುವಾಗಿ ಅದು ಉಪಾದೇಯ ಇದೆ ಅಂತ ಹೇಳಿದ್ದಾರೆ. ಮತ್ತು ಶುದ್ಧೋಪಯೋಗಿ ಮುನಿಗಳಿಗೆ ಹೇಯವಿದೆ. ಯಾವಾಗಿಲ್ಲದ್ರೆ ಶುದ್ಧೋಪಯೋಗದಾಗ ಹೋಗ್ತಾರಲ್ಲ ಅವಾಗಿಲ್ಲದ್ರೆ ಅದ ತ್ಯಾಗ ಮಾಡ್ಲಿಕ್ಕೆ ನಡೀತದ. ಹೇಯ ಅಂದ್ರೆ ಏನು? ತ್ಯಾಗ ಮಾಡುವಂಥದ್ದು. ಉಪಾದೇಯ ಅಂದ್ರೆ ಅದನ್ನು ಗ್ರಹಣ ಮಾಡಿಕೊಳ್ಳುವುದು. ಎಲ್ಲಿಯವರೆಗೆ ನಾವು ಗೃಹಸ್ಥ ಇದೇವೋ ಅಲ್ಲಿಯವರೆಗೆ ನಮಗೆ ಪುಣ್ಯ ಕರ್ಮಗಳು ಬರಬೇಕು. ಅವು ಅಂದ್ರೆ ಇರುವಾಗ ನಾವು ಪುಣ್ಯ ಕರ್ಮವನ್ನ ಎಷ್ಟಾಗ್ತದಲ್ಲ ಅಷ್ಟು ಕಟ್ಟಿಕೊಳ್ಬೇಕು. ಮತ್ ಯಾವಾಗಲಾದ್ರೆ
ಮುನಿಗಳಾಗ್ತಾರೆ, ಶುದ್ಧೋಪಯೋಗದಾಗ ಹೋಗ್ತಾರೆ. ಆ ಮುನಿಗಳಿಗಿಲ್ಲದ್ರೆ ಈ ಪುಣ್ಯ ಕರ್ಮವು ಕೂಡ ಉಪಾದೇಯ ಹೇಯವಾಗಿದೆ, ಅಂದ್ರೆ ಅದನ್ನು ತ್ಯಾಗ ಮಾಡ್ಲಿಕ್ಕೆ ಯೋಗ್ಯವಾದಂಥದ್ದಾಗಿದೆ. ಆದ್ದರಿಂದ ನಾವು ಕಷಾಯಗಳನ್ನು ಮಂದವಾಗಿಟ್ಟುಕೊಂಡು ಶುದ್ಧೋಪಯೋಗ ಕಷಾಯ ರಹಿತ ಪರಿಣಾಮ. ಶುದ್ಧೋಪಯೋಗ ಅಂದ್ರೆ ಯಾವುದು? ಕಷಾಯ ರಹಿತ ಪರಿಣಾಮ. ಕಷಾಯ ರಹಿತ ಪರಿಣಾಮ ಯಾವಾಗ ಆಗುತ್ತದೆ? 12ನೇ ಗುಣಸ್ಥಾನದಲ್ಲಿ ಕಷಾಯದಿಂದ ನಾವು ಸಂಪೂರ್ಣವಾಗಿ ತ್ಯಾಗ ಆಗ್ತದೆ. 12ನೇ ಗುಣಸ್ಥಾನದಲ್ಲಿ ಯಾವಾಗ್ಲೂ ಉಪಾದೇಯವಿದೆ, ಅಂದ್ರೆ ಶುದ್ಧೋಪಯೋಗದಾಗ ಉಪಾದೇಯವಿದೆ. ಮತ್ತ ಶುಭೋಪಯೋಗ ಎನ್ನಿದಾರಲ್ಲ, ಶುದ್ಧೋಪಯೋಗ ಯಾವಾಗಲೂ ಉಪಾದೇಯವಿದೆ, ಅಂದ್ರೆ ಶುದ್ಧೋಪಯೋಗ ನಮಗ ಯಾವಾಗಲೂ ಉಪಾದೇಯವಿದೆ ಅಂತ ಹೇಳಿದ್ದಾರೆ. ಉಪಾದೇಯ ಅಂದ್ರೆ ಶುದ್ಧೋಪಯೋಗ ಗ್ರಹಣ ಮಾಡುವಂತದ್ದಾಗಿದೆ. ಮತ್ತು ಆದ್ದರಿಂದ ನಾವು ಕಷಾಯವನ್ನು ಮಂದವಾಗಿಟ್ಟುಕೊಂಡು ಏಕದೇಶ ತ್ಯಾಗ ಮಾಡಿ ಎಲ್ಲಿಯವರೆಗೆ ಗೃಹಸ್ಥಾವಸ್ಥೆಯಲ್ಲಿ ಇರುತ್ತೇವೆ ಅಲ್ಲಿಯವರೆಗೆ ಅನುವ್ರತಗಳನ್ನು ಅವಶ್ಯವಾಗಿ ಪಾಲಿಸಲೇಬೇಕು. ಭವಿಷ್ಯದಲ್ಲಿ ಮಹಾವ್ರತಗಳನ್ನು ಧಾರಣೆ ಮಾಡಿ ಶುದ್ಧೋಪಯೋಗದ ಭಾವನೆ ಇಟ್ಟುಕೊಳ್ಳಬೇಕು. ಅಂದ್ರೆ ಇಲ್ಲೇನು ಹೇಳಿದರೆ, ನಾವು ಎಲ್ಲಿಯವರೆಗೆ ಗೃಹಸ್ಥಾವಸ್ಥೆಯಲ್ಲಿ ಇದ್ದೇವೆ ಅಲ್ಲಿಯವರೆಗೆ ಅನುವ್ರತಗಳನ್ನ ಪಾಲನೆ ಮಾಡಿ ನಾವು ಪುಣ್ಯ ಕಟ್ಟಿಕೊಳ್ಬೇಕಾಗತ್ತೆ. ಮತ್ತು ಯಾವಾಗಿಲ್ಲದರೆ ನಾವು ಪುಣ್ಯವನ್ನ ಕಟ್ಟಿಕೊಂಡು ಸಂಸಾರ ಪರಿಗ್ರಹವನ್ನ ನಾವು ಸಂಪೂರ್ಣವಾಗಿ ತ್ಯಾಗ ಮಾಡಿ ಶುದ್ಧೋಪಯೋಗಕ್ಕೆ ಹೋಗ್ತೇವಲ್ಲ, ಅವಾಗ ಪುಣ್ಯ ಕರ್ಮ ಕೂಡ ನಮಗೆ ಹೇಯವಾಗಿದೆ, ಅಂದ್ರೆ ಪುಣ್ಯ ಕರ್ಮ ಕೂಡ ನಮಗೆ ತ್ಯಜಿಸಲು ಯೋಗ್ಯವಾದಂತಾಗಿದೆ ಅಂಥೇಳಿ ಹೇಳಿದ್ದಾರೆ. ಮತ್ ಅದರ ಸಲುವಾಗಿ ಏನ್ ಮಾಡ್ಬೇಕು? ನಾವು ಪ್ರತಿಮೆಯನ್ನ ಗ್ರಹಣ ಮಾಡಿ ಈ ಪಾಪ ಕರ್ಮಗಳನ್ನ ಸಂಪೂರ್ಣವಾಗಿ ಅವುಗಳನ್ನ ಹೇಯ ಅಂದ್ರೆ ತ್ಯಾಗ ಮಾಡಿ. ಇಲ್ಲದ್ರೆ ನಾವು ಏನ್ ಮಾಡ್ಬೇಕು? ಸಂಪೂರ್ಣವಾಗಿ ಏಕದೇಶವಾಗಿ ತ್ಯಾಗ ಆಗ್ತವೆ, ಆದ್ರೆ ಸಂಪೂರ್ಣವಾಗಿ ಎಷ್ಟಾಗುತ್ತದಲ್ಲ, ಹೆಚ್ಚಿಂದ ಹೆಚ್ಚು ಎಷ್ಟಾಗುತ್ತದೆ ಅಷ್ಟನ್ನ ತ್ಯಾಗ ಮಾಡಿಲ್ಲದ್ರೆ ನಾವು ಮಹಾವ್ರತವನ್ನ ಧಾರಣೆ ಮಾಡ್ಲಿಕ್ಕೆ ಅಡಿಪಾಯವನ್ನ ಹಾಕ್ಬೇಕಾಗತ್ತೆ. ಇದಿಲ್ಲ ಅಂದ್ರೆ ಏನ್ ಹೇಳಿದರು? ಪುಣ್ಯ ಮತ್ತು ಪಾಪದ ಪಾಠ.